ಇಲಾಖೆಗೆ ಸಂಬಂಧಪಟ್ಟ ವಿಷಯ ಮಾತಾಡ್ತಾ ಇದೀವಲ್ಲ ಸರ್ ನಾವು. ಸರ್ ಆ ಮೊಬೈಲ್ ಓಪನ್ ಮಾಡ್ತೀನಿ. ಓಪನ್ ಮಾಡ್ಕೊಳ್ಳಿ, ಮೊಬೈಲ್ ಎತ್ಕೊಳ್ಳಿ, ಕೈ ಇಟ್ಕೊಳ್ಳಿ. ಇರ್ರಿ ಒಂದು ನಿಮಿಷ, ಎಲ್ಲಿ ಹೋಗ್ತಾ ಇದ್ದೀರಾ? ಸಮಸ್ಯೆ ಕೇಳಿದ್ರೆ ಏನಕ್ಕೆ ಬಂದ್ರಿ ನೀವು? ಮತ್ತೆ ನಿಂತ್ಕೊಳ್ಳಿ, ಮತ್ತೆ ಸ್ವಲ್ಪ ಹಿಂದೆ ಬನ್ನಿ ಬನ್ನಿ. ಫೋಟೋ ಹೇಳಿದ್ದೆ ನಿಮ್ಗೆ. ಇರ್ರಿ, ನಿಮ್ ಶಿಕ್ಷಣ ಇಲಾಖೆಗೆ ಬರೋದಿದ್ದು ಕೇಳ್ರಿ. ಎಲ್ಲಿ ಹೋಗ್ತಾ ಇದ್ದೀರಾ? ನೋಡಿ, ಈ ಮಗು ಕೋಲಾರ ಜಿಲ್ಲೆಯಲ್ಲಿ ಮಾಲೂರು ತಾಲೂಕು ಕಡದನಹಳ್ಳಿ ಗ್ರಾಮದಲ್ಲಿ ಮೇಷ್ಟ್ರು ಎಂಜು ತಟ್ಟೆಗೆ ಹೆಡ್ ಮಾಸ್ಟರ್ದು ಎಂಜು ತಟ್ಟೆ ತೊಳೆಯೋಕೆ ಹೋಗ್ಬಿಟ್ಟು ಸಂಪು ಬೀಸ್ ಸತ್ತೋಗಿರೋದು 10 ಅಡಿ. ಇದಕ್ಕೆ ಅಯೋಗ್ಯ ಏನ್ ಮಾಡಿದಾನೆ ಅಂದ್ರೆ ಮಗುದು ಹೆಣ ತೆಗೆದ್ಬಿಟ್ಟು ಅವ್ರ ಅಪ್ಪ ಅಮ್ಮ ತೆಗೆದ್ಬಿಟ್ಟು ನೀರು ಆಚೆ ತೆಗಿತಾ ಇದಾರೆ. ಅಯೋಗ್ಯ ಅಲ್ಲೇ ಎದ್ಬಿಟ್ಟಿದ್ದಾನೆ. ಎದ್ಬಿಟ್ಟು ಆಸ್ಪತ್ರೆ ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು 30 ಜನ ಶಿಕ್ಷಕರ ಸಂಘದ ಪದಾಧಿಕಾರಿಗಳೆಲ್ಲ ಕರ್ಸ್ಬಿಟ್ಟು ಪೇರೆಂಟ್ಗೆ FIR ಹಾಕ್ದಂಗೆ ನೋಡ್ಕೊಂಡಿದ್ದಾನೆ ಅವನು ಅಯೋಗ್ಯ. ಆಯ್ತಾ? ಶಿಕ್ಷಣ ಇಲಾಖೆ ಏನು ಕ್ರಮ ತಗೊಂಡಿಲ್ಲ. ಶಿಕ್ಷಣ ಇಲಾಖೆ ಏನು 1 ಲಕ್ಷ ಕೊಟ್ಬಿಟ್ಟು ಕೈ ತೊಳ್ಕೊಂಡಿದೆ. ಇದೇ ಪರಿಸ್ಥಿತಿ ನಿಮ್ಮ ಮಕ್ಳು ಬಂದ್ರೆ ಏನ್ ಮಾಡ್ತಾ ಇದ್ರಿ? ಏನ್ ಕ್ರಮ ಕೈ ತಗೊಂಡಿದ್ರ? ನಿಮ್ಮ ಸಂಘ ಏನ್ ಮಾಡ್ತಾ ಇದೆ? ಶಿಕ್ಷಕರ ಸಂಘ ಜೀವನೇ. ಮತ್ತೆ ಅಯೋಗ್ಯಂಗೆ ಏನಾದ್ರು ಕ್ರಮ ತಗೋಬೇಕೈತಲ್ಲ ನೀವು? ಮಾಡ್ಲೇಬೇಕು. ಹೇಳಿ ನೀವು ಕ್ರಮ ಕೈಗೊಳ್ಳಿ ಅಂತ. ಸರ್ ನಮಸ್ಕಾರ ಸರ್. ಏನ್ ಕ್ರಮ ತಗೊಂಬೋದು ಸರ್ ಮುಂದೆ? ಪರಿಶೀಲನೆ ಮಾಡಿ ಅವರು ಅಧಿಕಾರಿಗಳು ಕ್ರಮ ವಹಿಸ್ತಾರೆ. ನಿಮ್ಮ ಶಿಕ್ಷಣ ಮಂತ್ರಿಗಳು ಏನ್ ಮಾಡ್ಬೋದು? ಮಂತ್ರಿ ಅವ್ರ ಬಗ್ಗೆ ನಾವು ಹೇಳಕ್ ನಾವು ಅಲ್ಲ, ಏನ್ ಮಾಡ್ಬೇಕು ಅಂತ ಆಗ್ರಹಿಸ್ತೀರಾ ಸರ್ ನೀವು? ಸರ್ ನೀವು ಏನ್ ಸರ್ ಏನ್ ಮಾಡ್ಬೇಕು ಅಂತ ನೀವು ಆಗ್ರಹಿಸ್ತೀರಾ? ನವೆಂಬರ್ 14 ಈ ಮಗುಗೆ ಶ್ರದ್ಧಾಂಜಲಿ ಮಾಡಿ ಅಂತ ಕರೆ ಕೊಟ್ಟಿದ್ದು. ಶ್ರದ್ಧಾಂಜಲಿ ಮಾಡಿ, ಕಪ್ಪು ಪಟ್ಟಿ ಧರಿಸ್ಕೊಂಡು ಶ್ರದ್ಧಾಂಜಲಿ ಮಾಡಿ ಅಂತ ಕರೆ ಕೊಟ್ಟಿದ್ದು. ಇವ್ರು ಏನ್ ಮಾಡಿದಾರೆ ಗೊತ್ತಾ? ಇವರು ಶಿಕ್ಷಣ ಇಲಾಖೆ ಅಯೋಗ್ಯರೆಲ್ಲ ಏನ್ ಮಾಡಿದಾರೆ ಗೊತ್ತಾ? PEO ಇವರಿಗೆಲ್ಲ ಹೇಳಿ, HMಗೆಲ್ಲ ಹೇಳಿ, ಇದು STMC ಅಧ್ಯಕ್ಷರಿಗೆಲ್ಲ ಎದುರಿಸ್ಬಿಟ್ಟು ಯಾವುದೇ ಕಾರಣಕ್ಕೂ ಕಪ್ಪು ಪಟ್ಟಿ ಧರಿಸ್ಕೊಂಡು ಇದು ಮಾಡಬಾರ್ದು, ಇಲ್ಲ ಇದನ್ನ ಕಾನೂನು ಕ್ರಮ ತಗೊಳ್ತೀವಿ ಅಂತ ಮಾಡಿರೋದು ಈ ಶಿಕ್ಷಣ ಇಲಾಖೆ ಅಯೋಗ್ಯರು. ಶ್ರದ್ಧಾಂಜಲಿ ಮಾಡಕ್ಕೆ ಅವಕಾಶ ಕೊಟ್ಟಿಲ್ಲ ಮಕ್ಕಳ ದಿನಾಚರಣೆ ದಿನ ಅಂತ ಪರಿಸ್ಥಿತಿ ಮಾಡಿದ್ದಾರೆ ಇವರು. ದಬ್ಬಾಳಿಕೆ ಮಾಡ್ತಾ ಇದ್ದಾರೆ ಕೂತ್ಕೊಂಡು. ಈಗ ಸಂತೋಷ್ ಮಾನವ ಆಧಾರದ ಮೇಲೆ ಇದು ನಿಭಾಯಿಸ್ಕೊಡ್ಬೇಕು ನೀವು. ಒಂದ್ ನಿಮಿಷ ಅವರು ಟಾಪಿಕ್ ನ ಚೇಂಜ್ ಮಾಡ್ಕೊಳ್ತಾರೆ. ಇದು ನನ್ ಕೈಗೆ ಬರಲ್ಲ ಅಂತ ಹೇಳ್ಬಿಟ್ಟು ಜಾರ್ಕೊಳ್ತಾರೆ. ನಾನ್ ಕೇಳ್ತಿರೋದು, ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಎಷ್ಟು ಸರ್ಕಾರಿ ಶಾಲೆಗಳಿಗೆ ಶಿಕ್ಷಕರ ಕುಂದು ಕೊರತೆ ಇದೆ? ನಿಮ್ ಲೆಕ್ಕ ಇದೆ ಸರ್? ಇದು ಮಂಡ್ಯದವರಪ್ಪ ಇವರು. ಅಲ್ಲ, ಶಿಕ್ಷಕರ ಕೊರತೆ ಇದೆಯಾ ಸರ್? ಇದ್ರೂನು ಬೇಡ, ಇದೆಯಾ? ಏನು ಶಿಕ್ಷಕರ ಕೊರತೆ ಇದೆಯಾ? ಶಿಕ್ಷಕರ ಕೊರತೆ ಏನಿಲ್ಲ. ನಾವು ಮಂಡ್ಯದಲ್ಲಿ ಏನು ಶಿಕ್ಷಕರ ಕೊರತೆ ಇಲ್ಲ. ಸರ್ಕಾರಿ ಶಾಲೆಗಳಲ್ಲಿ ಏನಿಲ್ಲ. ಹಿಂದಿ ಟೀಚರ್ ಇಲ್ಲ. ಲಕ್ಷ್ಮೀ ಸಾಗರ ಸರ್ಕಾರಿ ಶಾಲೆಗೆ ಹಿಂದಿ ಟೀಚರ್ ಇಲ್ಲ. ಅಲ್ಲಲ್ಲ, ಇಲ್ಲಿ ಮಾತಾಡ್ಲಿ, ಅವ್ರು ಮಾತಾಡ್ಲಿ. ನಿಯಮಾನುಸಾರ ಏನ್ ಮಾಡ್ಬೇಕು ಬಿಟ್ಟು ಹೋಗ್ರಿ ನೀವು. ಒಂದ್ ನಿಮಿಷ. ಮಾತಾಡಕ್ ಬಂದಿದ್ದೀರಿ. ಇವೆರಡು ಏನು ನಾವು ಇಟ್ಟಿದ್ದೀವಿ ಅಜೆಂಡನ ನಿಮ್ಮ ಮಂತ್ರಿಗೆ ಹೇಳಿ, ಯಾರ ಮುಖಾಂತರ ಹೇಳ್ತೀನಿ ಹೇಳಿ. ಇದು ಈ ಅಧಿವೇಶನದಲ್ಲಿ ತೀರ್ಮಾನ ಆಗದೆ ಇದ್ರೆ ಜನವರಿ 26ನೇ ತಾರೀಕು ಒಂದ್ ಕೈಲಿ ರಾಷ್ಟ್ರಧ್ವಜ, ಒಂದ್ ಕೈಲಿ ಕಪ್ಪು ಬಾವುಟ, ಶಿಕ್ಷಣ ಇಲಾಖೆ ಬಗ್ಗೆ ನಾವು ವಿರೋಧ ಮಾಡ್ಕೊಂಡು ಪ್ರತಿಭಟನೆ ಮಾಡ್ತೀವಿ. ಮಂತ್ರಿ ಬಗ್ಗೆನೂ ವಿರೋಧ ಮಾಡ್ತೀವಿ, ನಿಮ್ಗಳ ಬಗ್ಗೆನೂ ವಿರೋಧ ಮಾಡ್ತೀವಿ. ನೇರವಾಗಿ ನೀವೇ ಮಂತ್ರಿಗಳಿಗೆ ಹೇಳ್ಬೇಕು ಈ ವಿಷಯ ಹೇಳಿ. ಮಂಡ್ಯ ಜಿಲ್ಲೆಯಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಶಿಕ್ಷಕರು ಕೊರತೆ ಇರೋದು, ಮತ್ತೆ ಮಂಡ್ಯ ಜಿಲ್ಲೆಯಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಮೂಲಭೂತ ಸೌಕರ್ಯ ಸಿಗ್ತಾ ಇಲ್ಲ ಅನ್ನೋದೇ ಇವ್ರಿಗೆ ಮಾಹಿತಿ ಇಲ್ಲ. ಮತ್ತೆ ಅಧಿಕಾರಿಗಳು ಏನ್ ಮಾಡ್ತಾರೆ? ಮತ್ತೆ ಈಗ ಹೇಳ್ತಾರೆ ಇಲ್ಲೇ ಎದುರುಗಡೆ ಒಂದ್ ನಿಮಿಷ ಇರ್ರಿ, ಹೇಳಿ. ಓಕೆ ಮಂಡ್ಯ ಜಿಲ್ಲೆ ಮಂಡ್ಯ ಜಿಲ್ಲೆ ಇರಿ ಸರ್. ಮೇಡಮ್ ಮಾತಾಡಿ. ಕೇಳಿ ಅಲ್ಲ. ಎಲ್ಲಿ, ಯಾವ ಶಾಲೆ? ಎಷ್ಟು ಮಕ್ಕಳಿದ್ದಾರೆ? 42 ಜನ ಮಕ್ಕಳು HM ಬೇರೆ ಕಡೆ ಟ್ರಾನ್ಸ್ಫರ್ ಮಾಡಿದ್ದಾರೆ. ನಮಗೆ ಇವಾಗ ಇನ್ಚಾರ್ಜ್ ಅಂತ ಒಪ್ಪಿಕೊಂಡಿದ್ದಾರೆ. ಬಂದಿರೋದಲ್ಲ ನೀವು ನಿಮ್ಮ ಮಕ್ಕಳನ್ನ ಸರ್ಕಾರಿ ಶಾಲೆಗೆ ಸೇರಿಸಿ ಗೊತ್ತಾಗುತ್ತೆ. ನನ್ನ ಉದ್ದೇಶ ನಿಮ್ಮ ಇದರಲ್ಲಿ ಸರ್ಕಾರಿ ಶಾಲೆಯಲ್ಲಿ ನಿಮ್ಮ ಶಿಕ್ಷಕರು ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಕರ ಮಕ್ಕಳೇ ಸರ್ಕಾರಿ ಶಾಲೆ ಓದಲ್ಲ. ಯಾಕೆ? ಅವ್ರು ಮಾಡುವಂತ ಶಿಕ್ಷಣಕ್ಕೆ ಅವ್ರಿಗೆ ಬೆಲೆ ಇಲ್ಲ.
ನಿಜವಾಗ್ಲೂ ನಮ್ಮ ಶಾಲೆಯಲ್ಲಿ ಎಲ್ಲ ಶಿಕ್ಷಕರ ಮಕ್ಕಳು ಕೂಡ ಖಾಸಗಿ ಶಾಲೆ ಓದ್ತಾವ್ರೆ, ಅವ್ರು ಮಾತ್ರ ಸರ್ಕಾರಿ ಶಾಲೆ ಬಂದು ಪಾಠ ಮಾಡ್ತಿದ್ರು. ಯಾಕೆ ಅವ್ರಿಗೆ ಇದಿಲ್ವಾ? ನಮ್ಮ ಮಕ್ಕಳು ಸರ್ಕಾರಿ ಶಾಲೆ ಓದ್ಬೇಕು ಅಂತ ಜವಾಬ್ದಾರಿ ಇಲ್ವಾ ಅವ್ರಿಗೆ? ಆ ಕಾನೂನು ತಂದು ನಿಮ್ಮ ಇಲಾಖೆಯಿಂದ ಬರ್ತೀವಿ, ಇಲ್ಲ ಅಂದ್ರೆ ಸುಮ್ಮನೆ ಶಿಕ್ಷಣ ಸಂಸ್ಥೆ ಮುಚ್ಚಾಕ್ಬಿಟ್ಟಿದೆ. ಇವರು ಕಾನೂನು ತರೋದು ಮತ್ತೆ ವಿದ್ಯಾರ್ಥಿಗಳ ಪರವಾಗಿ ಮಾತಾಡೋದು ಸರ್ಕಾರಿ ಶಾಲೆಗಳ ಪರವಾಗಿ ಸೆಕೆಂಡ್ರಿ. ಮೊದಲು ಇಲ್ಲಿ ಸಮಸ್ಯೆ ಏನಿದೆ ಅಂತ ಇವ್ರ ಹತ್ರ ಲೆಕ್ಕ ಇಲ್ಲ ಅಂದ್ಮೇಲೆ ಅಧಿಕಾರಿಗಳು ಏನಕ್ಕೆ ಬಂದಿದ್ದೀರಾ ಅಂತ ನೀವು ಉತ್ತರ ಕೊಡಿ. ಏನ್ ತೋರ್ಸಕ್ ಇಲ್ಲಿ ಬಂದಿದ್ದೀರಾ? ನಿಮ್ ಮಾಹಿತಿ ಇಲ್ಲ ಏನಕ್ಕೆ ಬಂದಿದ್ದೀರಾ? ಏನಿದೆ ಮಾಹಿತಿ? ಈಗ ಕೇಳೋದು ಇಲ್ಲ ಅಂತಿದ್ರಲ್ಲ ನೀವು, ಮಾಹಿತಿನೇ ಇಲ್ಲ ಸರ್. ನೀವು ಈ ಸ್ಥಾನಮಾನದಲ್ಲೇ ಇರಬಾರ್ದು. ನೀವು ಸಮಸ್ಯೆ ಕೇಳಿ. ನೀವು ಈ ಸ್ಥಾನಮಾನದಲ್ಲಿ ಸರ್ ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ಇವತ್ತು ಬಂದಂತ ಉದ್ದೇಶ ಶಿಕ್ಷಣಾಧಿಕಾರಿಗಳಿಗೆ ಸರ್ 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 ನಮಸ್ಕಾರ ಇವತ್ತು ಬಂದಂತ ಉದ್ದೇಶ ಸರ್ ಏನಿಲ್ಲ, ಹೌದು ಸರ್. ಇವರು ಸಮಸ್ಯೆ ಏನು ಅಂತ ಕೇಳಕ್ ಬಂದ್ವಿ ಅಷ್ಟೇ. ಸರ್ ಒಂದು ನಿಮಿಷ ಸೈಡ್ ಬಂದ್ಬಿಡಿ ಸರ್ ಪ್ಲೀಸ್. ಓಕೆ, ಒಂದು ಕ್ಲಾರಿಫಿಕೇಶನ್ ಕೊಟ್ಬಿಡಿ ಸರ್, ಯಾಕಂದ್ರೆ ಜನ ನೋಡ್ತಾ ಇದ್ದಾರೆ. ಹಾಗಾಗಿ ಅಲ್ಲಲ್ಲ ಒಂದು ನಿಮಿಷ ಅಲ್ಲ, ಈಗ ಆಗಿರೋ ವಾತಾವರಣಕ್ಕೆ ಜನ ಕ್ಲಾರಿಫಿಕೇಶನ್ ಕೇಳ್ತಾರೆ. ಇರ್ರಿ ನಮ್ಮ ಇಲಾಖೆ ಬಗ್ಗೆ ಅವರು ಹಾಕೊಂಡಿದ್ರು, ಆದ್ರೆ ಇವರು ಏನ್ ಸಮಸ್ಯೆ ಅಂತ ಕೇಳಕ್ ಬಂದ್ವಿ, ಆದ್ರೆ ಅವರು ಸರಿಯಾದಂತ ಇದು ಹೇಳ್ತಾ ಇಲ್ಲ. ನಮ್ಮನ್ನೆಲ್ಲ ಇಲಾಖೆ ನಿಯಮ ಪ್ರಕಾರ ನಾವು ನಡೆಸ್ತಾ ಇದೀವಿ ಸರ್. ಇದನ್ನ ಗಮನಕ್ಕೆ ತಂದಿಲ್ಲ ಸರ್ ಅವ್ರು ಏನ್ ಕೇಳ್ತಾರಂದ್ರೆ ನಿಮ್ಮ ಶಿಕ್ಷಣ ಇಲಾಖೆಯಲ್ಲಿ ಅಂತ ವ್ಯವಸ್ಥಿತವಾದಂತ ತಾವು ಜವಾಬ್ದಾರಿ ತಗೊಂಡಿಲ್ಲ ಅಂತ, ಅಥವಾ ನೀವು ತಾವು ಸ್ವತಃ ಬಂದಿದ್ರು ಅಥವಾ ಜನಪ್ರತಿನಿಧಿಗಳ ಒಂದು ಒತ್ತಾಯ ಮೇರೆಗೆ ಬಂದಿರ ಅಂತ ಪ್ರಶ್ನೆ ಸರ್. ನಾವು ಇಲಾಖೆ ನಡೀತಾ ಇದೆಯಲ್ಲ ಅಂತ ಒಂದು ನಿಮಿಷ ಸರ್. ಆಗ್ಬಿಟ್ರೆ ಏನಿಲ್ಲ, ನಾವು ಇಲಾಖೆ ಏನಿದೆ ನಿಯಮದ ಪ್ರಕಾರ ನಡೆಸ್ತಾ ಇದ್ದೀವಿ. ಓಕೆ ಥ್ಯಾಂಕ್ ಯು. ಎಸ್ ವೀಕ್ಷಕ, ತಾವೇನ್ ನೋಡ್ತಾ ಇದ್ದೀರಾ, ಇದು ನಡೀತಾ ಇರುವಂತದ್ದು ಮೈಸೂರಿನಲ್ಲಿ ಮತ್ತೆ ಹಾಗೆ ಇಡೀ ರಾಜ್ಯದಲ್ಲಿ, ಮಂಡ್ಯದಲ್ಲಿ ನಡೀತಾ ಇರುವಂತದ್ದು ಇಡೀ ರಾಜ್ಯದಲ್ಲಿ ಆಗಿರುವಂತ ಒಂದು ಸಮಸ್ಯೆಗಳು ಶಿಕ್ಷಣ ವ್ಯವಸ್ಥೆಯಲ್ಲಿರುವಂತಹ ಒಂದು ಒಬ್ಬ ಸರ್ ಅವ್ರು ಏನ್ ಸರ್ ಏನಾಗಿದ್ರು ಅವರು ಡಿಡಿಪಿಐಗೆ ಗೆರವ್ ಹಾಕಿ ಕಳಿಸಂತ ಒಂದು ಸಂದರ್ಭ ಮಂಡ್ಯ ಜಿಲ್ಲೆಯಲ್ಲಿರುವಂತಹ ಒಂದು SDMC ಹಾಗೂ ರೈತ ಸಂಘಟನೆ ಏನಿದೆ ಇಲ್ಲಿ ಯಾರ ಹತ್ರ ದುಡ್ಡು ತಗೊಂಡು ಈ ನಮ್ಮ ಹೋರಾಟನ ಹತ್ತಿಕೊಂಡ ಕೆಲಸ ಮಾಡ್ಲಿಕ್ಕೆ ಬಂದಿದ್ದಾರೆ ಅನ್ನೋದು ನೋಡ್ಬೇಕಾಗ್ತದೆ. ಈಗ ವ್ಯಾನ್ ಇಲ್ಲೇ ಹೋಗ್ತದೆ, ಎಲ್ಲರೂ ಲೈವ್ ಮಾಡ್ಕೊಳ್ರಪ್ಪ. ಯಾವ ರೀತಿ ಓಡಾಡ್ತಾ ಇದಾರೆ DDP ಅವರು ನೀವು ಅರ್ಥ ಮಾಡ್ಕೊಳ್ಳಿ. ಯಾವ ರೀತಿ ನಾವೇನು ಹೇಳ್ತಾ ಇದೀವಿ, ನಾವು ಒಂದೇ ವಿಚಾರ ಹೇಳ್ತಿರೋದು, ಖಂಡಿತವಾಗ್ಲು ಸರ್ಕಾರಿ ಅಧಿಕಾರಿಗಳು ನಮ್ಮಗೋಸ್ಕರ ಕೆಲಸ ಮಾಡ್ತಾರೆ, ನಮ್ಮ ಸೇವೆ ಮಾಡ್ತಾರೆ. ಅವ್ರು ಬರಬೇಕು ಖಂಡಿತವಾಗ್ಲು. DDP ಅವರು, BO ಸರ್ ಮತ್ತೆ ಎಲ್ಲ ಸಂಬಂಧಪಟ್ಟವ್ರು ಬರಲಿ, ಬಂದು ಸಮಸ್ಯೆ ಕೇಳಿ ಅದಕ್ಕೆ ಏನ್ ಪರಿಹಾರ ಮಾಡಬೇಕು, ಹೇಗ್ ಮಾಡ್ಬೇಕಂತ ನಮ್ಗೆ ಕೊಳ್ಳಿ ಮಾಹಿತಿ ನಾವು ತಗೊಳ್ಳೋಣ. ಆದ್ರೆ ಇಲ್ಲಿರೋ ಸಮಸ್ಯೆಗಳ ಬಗ್ಗೆ ಅವ್ರಿಗೆ ಮಾಹಿತಿ ಇಲ್ಲ ಅಂತ ಹೇಳೋದು ನಮ್ಗೆ ಎಂತ ಅಧಿಕಾರಿಗಳು ಅನ್ನೋದು ನಮ್ಮ ಪ್ರಶ್ನೆ. ಈಗ ಇಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಸರಿಯಾದ ಶಿಕ್ಷಕರ ವ್ಯವಸ್ಥೆ ಇಲ್ಲ, ಮೂಲಭೂತ ಸೌಕರ್ಯಗಳಿಲ್ಲ ಅಂತ ನಾವು ಪ್ರಶ್ನೆ ಮಾಡ್ತಾ ಇದೀವಿ. ಸತತವಾಗಿ 3 ದಿನದಿಂದ ಹೋರಾಟ ಮಾಡ್ತಾ ಇದೀವಿ, ಉಪವಾಸ ಸತ್ಯಾಗ್ರಹ ಮಾಡ್ತಾ ಇದೀವಿ. ಆದ್ರೆ ಇವ್ರುಗಳು ಇಲ್ಲಿ ಬಂದು ಎಲ್ಲೂ ಸಮಸ್ಯೆ ಇಲ್ಲ, ಯಾವುದೇ ಶಾಲೆಗೆ ಸಮಸ್ಯೆ ಇಲ್ಲ, ಶಿಕ್ಷಕರ ಕೊರತೆ ಇಲ್ಲ ಅಂತ ಹೇಳ್ತಿದಾರೆ. ಅಂದ್ರೆ ಈ DDE ಅವರು ಏನ್ ಕೆಲಸ ಮಾಡ್ತಾರೆ, DDP ಅವರು ಅವ್ರು ಯಾವ್ದಕ್ಕೋಸ್ಕರ ಬರ್ತಿದಾರೆ? ಇಲ್ಲ ಕಾರಲ್ಲಿ ಆರಾಮಾಗಿ AC ಹಾಕೊಂಡು ತಿರ್ಗಾಡ್ಲಿಕ್ಕೆ ನಾವು ಸಂಬಳ ಕೊಟ್ಟು ಇಟ್ಕೊಂಡಿದೀವ, ಇಲ್ಲ ನಿಜವಾಗ್ಲೂ ನಮ್ ಸೇವೆ ಮಾಡಕ್ಕೆ ಇಟ್ಕೊಂಡಿದೀವ ಅನ್ನೋದು ನಮ್ ಪ್ರಶ್ನೆ ಬರ್ತಿದೆ. ಈ ಭ್ರಷ್ಟತನ, ಈ ಉದ್ದಟತನ ಮತ್ತೆ ಏನೂ ಗೊತ್ತಿಲ್ಲ ಕೆಲಸ ಮಾಡೋರು ಇವರು ಹೆಂಗಿದೆ ಅಂದ್ರೆ ಕಾರ್ ಕೆಟ್ಟೋದಾಗ ನಿಂತ್ಕೊಳ್ಳೋದ್ರೆ ಆ ತರ ಆಗ್ಬಿಟ್ಟಿದ್ರೆ. ಇವ್ರು ರಿಪೇರಿ ಮಾಡೋ ಕೆಲಸ ರೈತ ಸಂಘಟನೆ, SDMC ಸಂಘಟನೆ ಮಾಡುತ್ತೆ. ನಾವು ಹೋರಾಟಕ್ಕೆ ಕೂತಿರೋಂಥದ್ದು ಇಂಥವ್ರಿಗೆ ಭ್ರಷ್ಟರಿಗೆ ರಿಪೇರಿ ಮಾಡೋಕ್ಕೋಸ್ಕರನೇ ಕೂತಿರೋದು. ಖಂಡಿತವಾಗ್ಲೂ ರಿಪೇರಿ ಮಾಡ್ತೀವಿ. ಮುಂದಿನ ದಿನಗಳಲ್ಲಿ ಈ ಸರ್ಕಾರ ಎಚ್ಚೆತ್ಕೊಳ್ಳೋದನ್ನ ಹೋದ್ರೆ ಮುಂದಿನ ದಿನಗಳಲ್ಲಿ ಈ ರಾಜ್ಯದಲ್ಲಿ ಏನೇ ಆದ್ರೂ ನೇರ ಹೊಣೆ ನೀವೇ ಆಗ್ತೀವಿ. ನೀವು ಒಮ್ಮೆ ಮೆಲಕ್ ಹಾಕ್ಬೇಕು. ಎಲ್ಲಿ ಮೆಲಕ್ ಹಾಕ್ಬೇಕಂದ್ರೆ ಗುಂಡೂರಾವ್ ಸರ್ಕಾರನ ಹೇಗ್ ಬಿಡಿಸ್ತೋ, ಇದೇ ನಿಮ್ ಸರ್ಕಾರ ಇದ್ದ ಗುಂಡೂರಾವ್ ಸರ್ಕಾರ ಹೇಗ್ ಬಿಡಿಸ್ತೋ, ಮುಂದಿನ ದಿನಗಳಲ್ಲಿ ಸಿದ್ದರಾಮಯ್ಯ ಸರ್ಕಾರನು ಬಿದ್ದೋಯ್ತು ಅಂತ ಮಾತು ಕೇಳಕ್ ಹೋಗ್ಬೇಡ್ರಿ. ನಿಮ್ಗೆ ಎಚ್ಚರಿಕೆ ಇದೆ. ಮುಂದೆ ಇನ್ನೂ ಮಾತಾಡೋರಿದ್ರೆ ಮಾತಾಡ್ತಾರೆ. ಯಾವುದೇ ಅಧಿಕಾರಿಗಳು ಇಲ್ಲಿ ಬರ್ಬೇಕಾದ್ರೆ ಸಂಪೂರ್ಣವಾದ ಮಾಹಿತಿ, ಜಿಲ್ಲೆ ಬಗ್ಗೆ ಮಾಹಿತಿ ತಗೊಂಡು, ಸರ್ ನಾವ್ ಯಾವ ಹೋರಾಟ ಮಾಡ್ತಾ ಇದೀವಿ, ಇದು ವಿಚಾರವಾಗಿ ಏನ್ ಇವ್ರಿಗೆ ನಾವು ಮನ ಉಳಿಸ್ಬೋದು, ಏನ್ ಆಶ್ವಾಸನೆ ಕೊಡ್ಬೋದು ಅಂತ ನೀವು ತಿಳ್ಕೊಂಡು ಬರೋದಿದ್ರೆ ಇಲ್ಲಿ ಬರ್ರಿ. ಇಲ್ಲಾಂದ್ರೆ ಇಲ್ಲಿ ಬಂದ್ಬಿಟ್ಟು ಗೊಂದಲ ಸೃಷ್ಟಿ ಮಾಡೋದು ಮತ್ತೆ ಹೋರಾಟಗಾರರಿಗೆ ದಾರಿ ತಪ್ಪುವಂತ ಕೆಲಸ ನೀವೇನಾದ್ರು ಮುಂದೆ ಮಾಡಕ್ ಹೋದ್ರೆ ನೆಕ್ಸ್ಟ್ ಏನೇ ಅನಾಹುತಗಳಾದ್ರೂ ನೀವೇ ನೇರ ಹೊಣೆಗಳಾಗ್ತೀರಿ. ನಿಮ್ ಯೋಗ್ಯತೆಗೆ ಮಂಡ್ಯ ಜಿಲ್ಲೆಯಲ್ಲಿ ಯಾವ ಶಾಲೆಗಳಿಗೆ ಶಿಕ್ಷಕರ ಕೊರತೆ ಇದೆ, ಯಾವ ಶಾಲೆಗಳಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆ ಇದೆ ಅಂತ ಮಾಹಿತಿ ಕೇಳಿದ್ರೆ ಯಾವುದೂ ಇಲ್ಲ, ನಮ್ಗೆ ಗೊತ್ತೇ ಇಲ್ಲ, ನಾವ್ ಇದನ್ನ ಮಾತಾಡಕ್ಕಾಗಲ್ಲ, ಶಾಸಕರಿಗೆ ಹೇಳಕ್ಕಾಗಲ್ಲ, ಈ ತರ ಬೇಜವಾಬ್ದಾರಿ ಉತ್ತರಗಳು ಕೊಡ್ತಾ ಇದೀರಿ. ನೀವು ನಿಶಕ್ತಿ ಇರೋದ್ರಿಂದ ದಯವಿಟ್ಟು ರಾಜೀನಾಮೆ ಕೊಟ್ಟು ನಿಮ್ಮ ಮನೆಗಳಿಗೆ ನೀವು ಹೋದ್ರೆ ನಮ್ಮ ಪರವಾಗಿ ಕೆಲಸ ಮಾಡೋಂಥ ನಾವು ಕರ್ಕೊಂಡ್ಬಂದು ಕೆಲಸ ಮಾಡಿಸ್ಕೊಳ್ಳೋದು ನಮ್ಗೆ ಗೊತ್ತಿದೆ. ಯಾಕಂದ್ರೆ ನಾವು ಬಿಟ್ಟಿ ಸಂಬಳ ಕೊಡೋದು ನೀವು ಇಟ್ಕೊಂಡಿಲ್ಲ. ನಿಮ್ ಸಂಬಳ ನಾವು ಕೊಡ್ತಿರೋದು ನಮ್ಮ ಸೇವೆ ಮಾಡೋಕ್ಕೋಸ್ಕರ ಸಂಬಳ ಕೊಡ್ತಾ ಇದೀವಿ. ದಯವಿಟ್ಟು ಇದನ್ನ ಮನದಲ್ಲಿ ಇಟ್ಕೊಂಡು ಇಲ್ಲಿ ಬಂದು ಮಾತಾಡೋ ಮುಂಚೆ ನೀವು ಆಲೋಚನೆ ಮಾಡಿ ಎಲ್ಲಾ ಅಧಿಕಾರಿಗಳಿಗೆ ನಾವು ಎಚ್ಚರಿಕೆ ಕೊಡ್ತಾ ಇದೀವಿ.
ಮಾತಾಡುವ ಮೊದಲು ಇಲ್ಲಿ ಏನ್ ಆಗ್ತಿದೆ ಏನ್ ಆಗ್ತಿಲ್ಲ, ಯಾವ್ದ್ರ ವಿಚಾರ ಮಾತಾಡ್ತಿದ್ರೆ, ಯಾವ್ದ್ರ ವಿಚಾರ ಹೋರಾಟ ಮಾಡ್ತಿದ್ರೆ ದಯವಿಟ್ಟು ಅರ್ಥ ಮಾಡ್ಕೊಂಡು ಮಾತಾಡಿ ಅಂತ ಈ ಮುಖಾಂತರ ನಿಮ್ಗೆ ಎಚ್ಚರಿಕೆ ನೀಡ್ತದೆ. ಸರ್, ಇವತ್ತು ಡಿಡಿಪಿ ಅವರು ಬರ್ತಾರೆ. ಡಿಡಿಪಿ ಅವರು ಬಂದು ಯಾವುದೇ ರೀತಿಯಾದಂತ ಲಿಖಿತ ಮಾಹಿತಿಗಳು ತರೋಲ್ಲ, ಆಯ್ತಾ? ಸುಮ್ಮನೆ ಯಾರೋ ಜನಪ್ರತಿನಿಧಿ ಹೇಳಿದಂತಹ ಒಂದು ಮಾತಿಗೋಸ್ಕರ ಏನೇನ ಸುಮ್ಮನೆ ಬಂದು ಅದನ್ನ ವೀಕ್ಷಣೆ ಮಾಡಕ್ ಬಂದ್ರ ಅಂತ ನನ್ನ ಪ್ರಶ್ನೆ ಸರ್. ಸರ್ ಏನಿದೆ, ಅವರು ಒಬ್ಬ ಅಧಿಕಾರಿ ಬಂದಿದ್ದು ಸ್ವಾಗತ ಸರ್. ಅವ್ರ ಸ್ವಾಗತಾರ, ಅವ್ರು ಬಂದು ನಮ್ಮ ಸಮಸ್ಯೆ ಕೇಳ್ತಿರೋದು ತುಂಬಾ ಖುಷಿಯಾದ ವಿಚಾರ. ಆದ್ರೆ ಮಂಡ್ಯ ಜಿಲ್ಲೆಯಲ್ಲಿ ಸರ್ಕಾರಿ ಶಾಲೆಗಳಿಗೆ ಶಿಕ್ಷಕರ ಕೊರತೆ ಇದೆಯಾ ಅಂತ ಪ್ರಶ್ನೆ ಕೇಳಿದ್ರೆ ಅದಕ್ಕೂ ಅವ್ರ ಹತ್ರ ಉತ್ತರ ಇಲ್ಲ. ಮಂಡ್ಯ ಜಿಲ್ಲೆಯಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಏನಾದ್ರು ಮೂಲಭೂತ ಸೌಕರ್ಯಗಳ ಸಮಸ್ಯೆಗಳಿದೆ ಅಂದ್ರೆ ಅವ್ರ ಹತ್ರ ಉತ್ತರ ಇಲ್ಲ, ಮಾಹಿತಿನೇ ಇಲ್ಲ. ಮತ್ತೆ ಅವ್ರ ಕೆಲಸ ಏನು, ಅವ್ರ ಜವಾಬ್ದಾರಿ ಏನು? ಕಾರಲ್ಲಿ ಬಂದು ತಿರ್ಗಾಡುವಂತ ಅವ್ರ ಜವಾಬ್ದಾರಿನ, ಹಾಲು ಮೊಟ್ಟೆ ಇದ್ರಲ್ಲಿ ಏನಾದ್ರು ಲಂಚ ಹೊಡೆಯುವಂಥದ್ದು, ಅದ್ರಲ್ಲಿ ಏ ರೀತಿ ದುಡ್ಡು ಉಳಿಸ್ಕೊಳ್ಳುವಂಥದ್ದು ಅವ್ರದ್ದು ಕೆಲಸ ಅಂತಾರೇನ? ಇಲ್ಲ ಅನುದಾನ ರಹಿತ ಶಾಲೆಗಳಿಗೆ, ಯಾವ ಪ್ರೈವೇಟ್ ಶಾಲೆಗಳಿಗೆ ಅನುದಾನ ಏನ್ ಬಿಡುಗಡೆ ಮಾಡಬೇಕು, ಅಲ್ಲಿ ಹೇಗೆ ಕಮಿಷನ್ ತಗೊಳ್ಬೇಕು, ಎಷ್ಟು % ತಗೊಳ್ಬೇಕು ಅಂತ ಆಲೋಚನೆ ಮಾಡುವಂಥದ್ದು ಏನಾದ್ರು ಅವ್ರ ಕೆಲಸನ? ಇದೆಲ್ಲ ನಮ್ಗೆ ಅನುಮಾನ ಶುರು ಆಗುತ್ತೆ ಸರ್. ಏನಕ್ಕಂತ ಹೇಳಿದ್ರೆ ಡಿಡಿಪಿ ಅಂತ ಹೇಳಿದ್ರೆ ಇಡೀ ಜಿಲ್ಲೆಯ ಬಗ್ಗೆ ಮಾಹಿತಿ ಇರಬೇಕು ಅವ್ರ ಹತ್ರ. ಆದ್ರೆ ಇವ್ರಿಗೆ ಎದೇ ಮಾಹಿತಿ ಅವ್ರು ಕೇಳಿ ಎಷ್ಟು ಯಾವ ಶಾಲೆಗಳು ಎಷ್ಟು ಮೊಟ್ಟೆ ಹೋಗುತ್ತೆ ಅಂತ ಕೇಳಿ ಖಂಡಿತವಾಗ್ಲೂ ಹೇಳ್ತಾರೆ. ಯಾಕಂದ್ರೆ ಎಷ್ಟು % ಕಮಿಷನ್ ಬರುತ್ತೆ. ಇದೇ ರೀತಿ ಈ ಸರ್ಕಾರದ ನಡೆ ಮತ್ತೆ ಅಧಿಕಾರಿಗಳ ನಡೆ ತೀವ್ರ ರೈತ ಸಂಘಟನೆ ಆಗಲಿ, ಎಜಿಎಂಸಿ ಆಗಲಿ, ಕನ್ನಡ ಪರ ಸಂಘಟನೆ ಆಗಲಿ ಆಕ್ರೋಶಕ್ಕೆ ಒಳಗಾಗುವಂಥದ್ದು ಇದು ಕೆಲಸ ಮಾಡ್ತಿದ್ದಾರೆ. ಇವರು ಇತಿಹಾಸನ ಮೆಲುಕಾಕ್ಬೇಕಾಗ್ತದೆ, ಇತಿಹಾಸ ಬಗ್ಗೆ ತಿಳ್ಕೊಳ್ಬೇಕಾಗ್ತದೆ. ಈ ರೈತ ಸಂಘಟನೆ SDMC ಅವರು ನಾವೇನು ಹೋರಾಟಗಾರ ನಾವಿದ್ದೀವಿ, ಯಾರು ಇಲ್ಲಿ ಮಾರಾಟಕ್ಕಿಲ್ಲ ಸ್ವಾಮಿ. ದಯವಿಟ್ಟು ಇಲ್ಲಿ ಬಂದು ಗೊಂದಲ ಸೃಷ್ಟಿ ಮಾಡುವಂಥದ್ದು, ಇಲ್ಲಿ ಬಂದು ಏನೇ ಹೇಳಿಕೆ ಕೊಟ್ಬಿಟ್ಟು ಹೋಗುವಂಥದ್ದು ಮಾಡಕ್ ಹೋಗ್ಬೇಡ್ರಿ. ನಿಮ್ಗೆ ಯೋಗ್ಯತೆ ಇದ್ರೆ, ಈ ಹೋರಾಟದ ಬಗ್ಗೆ ಮಾತಾಡುವಂತ ಯೋಗ್ಯತೆ ಇದ್ರೆ, ಅರ್ಹತೆ ಇದ್ರೆ, ನೀವು 4 ತನ್ನ ಹೊಟ್ಟೆ ತಿಂತಾ ಇದೀನಿ ಅಂತ ನಿಮ್ಗೆ ಏನಾದ್ರು ಅನ್ನಿಸ್ತಾ ಇದ್ರೆ ನೀವು ಬಂದು ಇಲ್ಲಿ ಮಾತಾಡ್ರಿ, ನಮ್ಮ ಪರವಾಗಿ ಮಾತಾಡ್ರಿ. ಇಲ್ವಾ ನೀವು ಬರಕ್ಕೆ ಹೋಗ್ಬಿಡ್ರಿ, ನಿಮ್ಗೆ ಯಾರನ್ನೂ ಕರೀತಾನೆ ಇಲ್ಲ. ನಿಮ್ಗೆ ರಿಪೇರಿ ಮಾಡೋದು ನಮ್ಗೆ ಗೊತ್ತಿದೆ, ನಾವು ಮಾಡ್ಕೊಳ್ತೀವಿ. ಸರ್, ಆ ಮಗು ಬಗ್ಗೆ ಮಾಹಿತಿನೇ ಇದೆ ಅವ್ರಿಗೆ. ಇಲ್ಲ ಇವತ್ತು ಅಧಿಕಾರಿಗೆ ಆ ಮಗು ಯಾರು ಅಂತಾನೆ ಗೊತ್ತಿಲ್ಲ. ನಿಜವಾಗಿ ಕೇಳಬಹುದಕ್ಕೆ ಗೊತ್ತೇನೋ, ಆ ಮಗು ಹೆಸರೇನೋ ಏನೋ ಎಲ್ಲ ಮಾಹಿತಿ ಇರಬೇಕು. ಹಾಗಾಗಿ ಎಲ್ಲ ಇದೊಂದು ಸಣ್ಣ ಉದಾಹರಣೆ ಅಷ್ಟೇ ಸರ್. ಇದು ಕೋಲಾರ ಜಿಲ್ಲೆಯಲ್ಲಿ ನಡೆದಿರುವ ಮಾಹಿತಿ. ನಮ್ಮ ಬಂದಿದ್ದ DDPಗೆ ಮಂಡ್ಯ ಜಿಲ್ಲೆಯಲ್ಲಿ ಸರ್ಕಾರಿ ಶಾಲೆಗಳಿಗೆ ಎಷ್ಟು ಶಿಕ್ಷಕರ ಕೊರತೆ ಇದೆ ಅಂತಾನೆ ಮಾಹಿತಿ ಇಲ್ಲ. ಇಂಥ ಅನಾಲಯಗಳು ಇಲ್ಲಿ ಇದ್ದಾರೆ ಅಂತ ಹೇಳಿದ್ರೆ ನಮ್ಮ ಶಿಕ್ಷಣ ವ್ಯವಸ್ಥೆ, ನಮ್ಮ ಜನಸಾಮಾನ್ಯರ ಆರ್ಥಿಕತೆ ಮತ್ತೆ ಮೂಲಭೂತ ಸೌಕರ್ಯಗಳ ಬಗ್ಗೆ ನಾವೇ ಆಲೋಚನೆ ಮಾಡಬೇಕಾಗ್ತದೆ. ಎಷ್ಟು ನಾಲಾಯಕಗಳಿದ್ದಾರೆ ಇಲ್ಲಿ ಅಂತ ಹೇಳಿ. ಅಲ್ಲಿ ಶಿಕ್ಷಣ ಸಚಿವ ನಾಲಾಯಕ ಉತ್ತರಗಳು ಕೊಡ್ತಾರೆ. ಮೀಟಿಂಗ್ ಇದೆ, ಯಾವ ಮೀಟಿಂಗ್ ಇದೆ, ಯಾವ ಮೀಟಿಂಗ್ ಅಲ್ಲಿ ನಾವು ಅಲ್ಲಿಗೆ ಬರ್ತೀವಿ. ನೀವು ಯಾವ ಮೀಟಿಂಗ್ ಇವತ್ತು ಅರೇಂಜ್ ಮಾಡ್ಕೊಂಡಿದ್ರೆ ಹೇಳಿ, ನಾವು ಅಲ್ಲಿಗೆ ಬರ್ತೀವಿ. ಖಂಡಿತವಾಗ್ಲೂ ಒಂದು ಮಾಧ್ಯಮಕ್ಕೆ ಪ್ರಸ್ತಾವನೆ ಕೊಡಕ್ಕೆ ಯೋಗ್ಯತೆ ನಿಮ್ಗೆ ಇಲ್ಲ ಅಂತಂದ್ರೆ ಮೀಟಿಂಗ್ ಅಂತ ಎಲ್ಲ ಅಧಿಕಾರಿಗಳು ಬರೀ ಮೀಟಿಂಗ್ ಅದನ್ನ ಬಾಯಲ್ಲಿ ಬರೋದು ಏನು ಬರಲ್ವಾ? ಈಗ ನೀವು ಒಂದು ವಿಡಿಯೋ ಮಾಡಿದ್ರಿ ಅನ್ಸುತ್ತೆ, ಅವ್ರು ಓಡೋಗಿದ್ದನ್ನ. ನಮ್ಮ ಪ್ರಶ್ನೆಗೆ, ಹೋರಾಟಗಾರ ಪ್ರಶ್ನೆಗೆ ಉತ್ತರ ಇಲ್ಲ, ಮೀಡಿಯಾದ ಪ್ರಶ್ನೆಗೆ ಉತ್ತರ ಇಲ್ಲ ಅಂತ ಹೇಳಿದ್ರೆ ಆ ನಾಲ್ಕುಗಳು ಇರೋ ಅವಶ್ಯಕತೆ ಇಲ್ಲ. ಸರ್ಕಾರ ಸಂಬಂಧಪಟ್ಟ ಅಧಿಕಾರಿಗಳನ್ನು ಕೂಡಲೇ ಎಚ್ಚೆತ್ಕೊಂಡು ಬಂದಂತ ಅಧಿಕಾರಿನ ಕೂಡಲೇ ಸಸ್ಪೆಂಡ್ ಮಾಡಬೇಕು. ಇಲ್ಲಿ ಬಂದು ಗೊಂದಲ ಸೃಷ್ಟಿ ಮಾಡುವಂತ ಕೆಲಸ ಮಾಡಿದ್ರೆ ಸಸ್ಪೆಂಡ್ ಮಾಡಿ ಆ ಜಾಗದಲ್ಲಿ ಬೇರೆ ಅವ್ರ ಬಗ್ಗೆ ತನಿಖೆ ಮಾಡ್ಬೇಕಂದ್ರೆ ಅನುಮಾನ ಶುರುವಾಗಿದೆ. ಇವ್ರು ಯಾವ ರೀತಿ ಕೆಲಸ ಮಾಡ್ತಿರೋ ಅನ್ನೋದು ನಮ್ಗೆ ಅನುಮಾನ ಶುರುವಾಗಿದೆ. ಇವರು ಯಾವ ರೀತಿ ಭ್ರಷ್ಟರು ಇರ್ಬೋದು ಅನ್ನೋದು ಅನುಮಾನ ನಮ್ಗೆ. ಖಂಡಿತವಾಗ್ಲೂ ನಮ್ಗೆ ಗೊತ್ತಿಲ್ಲ. ನೀವು ಸರ್ಕಾರದಿಂದ ತನಿಖೆ ಮಾಡಬೇಕು, ಅವ್ರು ಎಂತ ವ್ಯಕ್ತಿ ಅಂತ ನಮ್ಗೊತ್ತು ಗೊತ್ತಿಲ್ಲ. ಬಟ್ ಅವ್ರು ಭ್ರಷ್ಟನೇ ಇದ್ದಾನೆ ಅಂತ ಅನುಮಾನ ಇದೆ. ಅವರ ಕೊಳ್ಳಲ್ಲಿ ಒಂದು ಐಡಿ ಇಲ್ಲ. ಬಂದಂತ ಸಹಪಾಠಿಗಳ ಜೊತೆ ಅವ್ರೇನು ಅವರ ಶಿಕ್ಷಣ ಇಲಾಖೆ ವ್ಯವಸ್ಥಿತವಾಗಿ ಯಾರಿದ್ದಾರೆ ಅಧಿಕಾರಿಗಳು ಯಾವುದೇ ರೀತಿಯ ಒಂದು ಐಡಿ ಕಾರ್ಡ್ ಇಲ್ಲ, ಯಾವುದೇ ಒಂದು ಲಿಖಿತ ಪತ್ರಗಳಿಲ್ಲ, ಅಥವಾ ಇಲ್ಲಿ ಸಂಬಂಧಪಟ್ಟಂತ ಒಂದು ಸಾಂಸಾರಿಕ ಬಂದಂತಹ ವ್ಯಕ್ತಿತ್ವ ಯಾವುದೇ ರೀತಿಯಾದಂತ ರಾಜಕೀಯ ವ್ಯಕ್ತಿಗಳನ್ನ ಬೇಕು ಅಂತ ಕಳಿಸಿದ್ರ ಅಂತ ನಮ್ಗೆ ಅರ್ಥ ಆಗ್ತಿಲ್ಲ. ಹೌದು ಸರ್, ಖಂಡಿತ ಹೋರಾಟನ ಹತ್ತಿಕ್ಕುವಂತ ಕೆಲಸನ ಮಾಡ್ತಿದ್ದಾರೆ. ಸಂತೋಷ್ ಗೌಡ್ರು ಪ್ರೀತಿಯಿಂದ ಕೇಳ್ತಿದ್ದಾರೆ, ಸರ್ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಂತ. ಇಲ್ಲಿ ಹೋರಾಟಗಾರ ಒಂದು ಪ್ರಶ್ನೆ ಕೇಳ್ತಿದಾರೆ ಅಂದ್ರೆ ಜಾರ್ಕೊಳ್ಳುವಂತ ಕೆಲಸದಲ್ಲಿ ಓಡೋಗಂತ ನಿಟ್ಟಿನಲ್ಲಿ ಕೆಲಸ ಮಾಡ್ತಿದ್ದಾರೆ. ಕಳ್ಳನೇ ಸರ್ ಓಡೋಗೋದು. ಖಂಡಿತವಾಗ್ಲೂ ಅವ್ರು ಏನೋ ಮಾಡಿದಾರೆ ಅಂತ ನಂಗೆ ಅನುಮಾನ ಇದೆ. ದಯವಿಟ್ಟು ಸರ್ಕಾರ ಲೆವೆಲಲ್ಲಿ ಪರಿಶೀಲಿಸಿ ಅವ್ರು ಕಳ್ಳರೇ ಇರ್ಬೋದು ಅಂತ ಅನುಮಾನ ಇದೆ. ಖಂಡಿತವಾಗ್ಲೂ ನಮ್ಗೆ ಗೊತ್ತಿಲ್ಲ. ಅದು ಸರ್ಕಾರದ ನಿಟ್ಟಿನಲ್ಲೇ ಪರಿಶೀಲನೆ ಮಾಡಬೇಕು. ಯಾರು ಮಾತಾಡಿದ್ರೆ ದಯವಿಟ್ಟು ಬಂದು ಮಾತಾಡಿ. ವೀಕ್ಷಕರ, ತಾವೇನು ನೋಡ್ತಾ ಇದ್ದೀರಾ, ಇವತ್ತು 3 ದಿನಗಳ ಮಂಡ್ಯ ಜಿಲ್ಲೆಯಲ್ಲಿ ಹೃದಯ ಭಾಗ ಮಂಡ್ಯದಲ್ಲಿ ಒಂದು SDMC ರಾಜ್ಯ SDMC ನಿಮ್ಗೆ ವೋಟ್ ಬ್ಯಾಂಕ್ ಆಗಿರುವಂತ ರಾಜ್ಯ SDMC ಪದಾಧಿಕಾರಿಗಳಿರೋದು ಕಮ್ಮಿ ಇಲ್ಲ, ಜನಪ್ರತಿನಿಧಿಗಳೇ. ಹಾಗೇನೆ ಕೆಲವರು ಅಧಿಕಾರಿಗಳ ಮುಟ್ಟಾಳ ಅಧಿಕಾರಿಗಳು ತಿಳ್ಕೊಳ್ಳಿ. ಸಾಮಾನ್ಯ ಜನ ಇಲ್ಲಿ ಬಂದು ಇಲ್ಲಿ ಕೆಲಸ ಮಾಡ್ತಾ ಇಲ್ಲ, ಸ್ಟ್ರೈಕ್ ಮಾಡ್ತಾ ಇಲ್ಲ. ಇಡೀ ರಾಜ್ಯದ SDMC ಪದಾಧಿಕಾರಿಗಳು ಬಂದಿರುವಂತದ್ದು. ಹಾಗಾಗಿ ಈ ಒಂದು ವಿಚಾರ ಇಡೀ ರಾಜ್ಯಕ್ಕೆ ತಲುಪುತ್ತೆ SDMC ಮೂಲಕ, ಹಾಗೆ ರೈತ ಸಂಘಟನೆ ಮೂಲಕ.
ಹಾಗಾಗಿ ತಾವೇನ್ ನೋಡ್ತಾ ಇದ್ದೀರಾ 3 ದಿನಗಳ ಸತತ ಹೋರಾಟ ಜೊತೆಗೆ ಉಪವಾಸ ಸತ್ಯಾಗ್ರಹ ಮಾಡ್ತಾ ಇದ್ದಾರೆ. ಅಟ್ಲೀಸ್ಟ್ ಜಿಲ್ಲಾ ಉಸ್ತುವಾರಿಗಳಾಗ್ಲಿ ಅಥವಾ ಜನಪ್ರತಿನಿಧಿಗಳಾಗ್ಲಿ MLAಗಳಾಗ್ಲಿ ಬಂದು ನಿಮ್ಮ ಕ್ಷೇತ್ರದಲ್ಲಿ ನಮ್ಮ ಮರ್ಯಾದೆ ಹೋಗ್ತಿದೆ ಇಡೀ ರಾಜ್ಯದಲ್ಲಿ. ಮಂಡ್ಯ ಜಿಲ್ಲೆಯಲ್ಲಿ ಇವತ್ತು KRS ಪಕ್ಷ ಒಂದ್ ಕಡೆ ಇದೆ, ರೈತ ಸಂಘಟನೆ ಒಂದ್ ಕಡೆ ಇದೆ, SDMC ರಾಜ್ಯ SDMC ಕಡೆ ಇವತ್ತು ಒಂದ್ ಕಡೆ ಸ್ಟ್ರೈಕ್ ಕೂತಿದೆ. ಅದು ಉಪವಾಸ ಸತ್ಯಾಗ್ರಹ. ಒಬ್ಬ ಮುಗ್ಧ ಬಾಲಕನ ಪ್ರಾಣ ಹೋಗಿದೆ ಇಡೀ ರಾಜ್ಯದಲ್ಲಿ. ಕೋಲಾರದಲ್ಲಾದಂತ ವಿಚಾರ ಇವತ್ತು ಕೋಲಾರದಲ್ಲಾದಂತ ವಿಚಾರ ಈ ಜಿಲ್ಲೆ DDPIಗೆ ಗೊತ್ತಿಲ್ಲ ಅಂತಂದ್ರೆ, ಶಿಕ್ಷಣ ವ್ಯವಸ್ಥಾಪಕರಿಗೆ ಗೊತ್ತಿಲ್ಲ ಅಂತಂದ್ರೆ ನೀವು ಇನ್ನೇನ್ ತಿಳ್ಕೊತೀರಾ? ಹಾಗಾದ್ರೆ ಯಾವ ಮೀಟಿಂಗ್ ಹೋಗ್ತೀರಾ ನೀವು? ನಿಮಗೆ ತಾಕತ್ತಿದ್ರೆ ಈ ವಿಚಾರನ ಸದನದಲ್ಲಿ ಚರ್ಚೆ ಮಾಡ್ತೀನಿ. ನಿಮ್ಮ ಜನಪ್ರತಿನಿಧಿಗಳ ಮೂಲಕ ತಾಕತ್ತಿದೆ ನಿಮ್ಗೆ. ಯಾಕೆ ಕಣ್ಣೀರು ಹೊಡೆದು ಬರ್ತೀರಿ ನೀವೆಲ್ಲ? ಇಲ್ಲಿ ಕಣ್ಣೀರು ಹೊಡೆದು ಬಂದು ಮೀಟಿಂಗ್ ಇದೆ ಅಂತ ನೀವು ಪ್ರಸ್ತಾವನೆ ಹೇಳ್ತೀರಿ ಮಾಧ್ಯಮಕ್ಕೆ. ಆಯ್ತಾ? ಬರಬೇಡಿ, ಮನೇಲೆ ಕೂತ್ಕೊಳ್ಳಿ. ಯಾಕೆ ಬೇಕು ಹೋಗಿದ್ವಿ ಅಂತ ನಾವು ಶೋ ತೋರಿಸ್ಕೊಳಕ್ ಬರ್ತೀರಾ ಅಂತ ಇಲ್ಲಿ ರಾಜ್ಯ ರೈತ ಸಂಘಟನೆ, ಮೂಲ ಸಂಘಟನೆಯ ಎಲ್ಲ ಪದಾಧಿಕಾರಿಗಳು ಇದ್ದಾರೆ. ರಾಜ್ಯ SDMC ಅವರು ಸತತ 3 ದಿನಗಳಿಂದ ಉಪವಾಸ ಸತ್ಯಾಗ್ರಹ ಇದ್ದಾರೆ. ಹಾಗಾಗಿ ತಾವೇನ್ ನೋಡ್ತಾ ಇದ್ದೀರಾ, ಇದು ಮಂಡ್ಯದ ಒಂದು ಸಿಚುವೇಶನ್. ಇವತ್ತು SDMC ಎಷ್ಟು ಬಲ ಆಗಿದೆ ಇಡೀ ರಾಜ್ಯದಲ್ಲಿ ಅಂತಂದ್ರೆ ನೋಡಿ, ಅದಕ್ಕೆ ಸಾಕ್ಷಿ ಇಲ್ಲೇ ಇದ್ದಾರೆ. ರಾಜ್ಯ SDMC ಪದಾಧಿಕಾರಿಗಳು ಏನ್ ನೋಡ್ತಾ ಇದ್ರೆ ಇಲ್ಲಿ ಆ ಒಂದು ಬಾಲಕನ ನಿಜವಾದಂತಹ ವ್ಯವಸ್ಥಿತವಾದಂತಹ ಏನ್ ಸರ್ಕಾರ ಏನ್ ವ್ಯವಸ್ಥೆ ಮಾಡಿದೆ ಅನ್ನೋದು ಕೂಡ ಇಲ್ಲಿ ಪ್ರಶ್ನೆ ಆಗುತ್ತೆ. ಮತ್ತೆ KRS 22 ಜಿಲ್ಲೆಯೆಲ್ಲ ಬಂದಿದ್ದಾರೆ ಅಂದ್ರೆ ಮಂಡ್ಯ ಜಿಲ್ಲೆಯ ಮರ್ಯಾದೆ ಏನಾಗುತ್ತೆ ಅರ್ಥ ಮಾಡ್ಕೊಬೇಕು. ಜನಪ್ರತಿನಿಧಿಗಳು ನೀವು ಬಂದವ್ರಿಗೆ ಏನೆಲ್ಲ ಇವತ್ತು ರಾಜಕಾರಣ ವಿಚಾರದಲ್ಲಿ ಬಿಟ್ಟಾಕಿ ಇಲ್ಲಿ ಬಂದು ಅವ್ರಿಗೆ ಸಪೋರ್ಟ್ ಮಾಡಿ ಏನು ಅವ್ರ ಅಹವಾಲು ಕೇಳುವಂತ ಜವಾಬ್ದಾರಿ ಉಸ್ತುವಾರಿ ಸಚಿವರಿಗಿರುತ್ತೆ, ಜೊತೆಗೆ ಈ ಕ್ಷೇತ್ರದ MLA ಕೂಡ ಇರುತ್ತೆ. ಹಾಗಾಗಿ ತಾವೇನ್ ನೋಡ್ತಾ ಇದ್ದೀರಾ, ಇದು ಇಡೀ ರಾಜ್ಯನೇ ಇವತ್ತು ನೋಡುವಂತ ಒಂದು ಹಣೆ ಬರ ಮಂಡ್ಯ ಜಿಲ್ಲೆನ. ಏನಾದ್ರು ಮಾತಾಡ್ತೀರಾ? ಹಾಗೇನೆ ಇಲ್ಲಿ ಹಲವಾರು ಸಂಘ ಸಂಸ್ಥೆಗಳು ಕೂಡ ಬಂದಿದೆ. ಹಲವಾರು ಸಂಘ ಸಂಸ್ಥೆಗಳು ಅಂದ್ರೆ KRS ಪಕ್ಷದ ಜಿಲ್ಲಾ ವೇದಿಕೆ ಕೂಡ ಬಂದಿರುವಂತದ್ದು. ಹಾಗೇನೆ ರಾಜ್ಯದ 16 ಜಿಲ್ಲೆಗಳಲ್ಲಿ ಕೂಡ ಇವತ್ತು 3 ದಿನದಿಂದ ಏನು 8 ಜನ ಉಪವಾಸ ಕೂತಿದ್ದಾರೆ. ಆಯ್ತಾ? ಅದಕ್ಕೆ ಬೆಲೆ ಇಲ್ವಾ ಅನ್ನೋದು ಕೂಡ ಪ್ರಶ್ನೆ. ನೀವೊಂದು ತಿಳ್ಕೊಬಹುದು, ಇಡೀ ಮಂಡ್ಯ ಇಡೀ ದೇಶದಲ್ಲಿ ಪ್ರಚಾರ ಆಗುತ್ತೆ, ಅದು ಸರ್ವೇ ಸಾಮಾನ್ಯ ಅಂತ ತಿಳ್ಕೊಬಹುದು. ಆದ್ರೆ ಹೋಗೋದು ನಮ್ಮ ಮಂಡ್ಯ ಜನದ, ಮಂಡ್ಯ ಊರಿನ ಜಿಲ್ಲೆಯ ಮರ್ಯಾದೆ. ಅಟ್ಲೀಸ್ಟ್ ನಿಮ್ಗೆ ನಿಮ್ಮ ರಾಜಕೀಯ ವ್ಯವಸ್ಥೆಗಳನ್ನ ಬಿಟ್ಟು ಸಾವಧಾನವಾಗಿ ಯಾಕೆ ಇವರು ಒಂದು ಸ್ಟ್ರೈಕ್ ಕೂತಿದ್ದಾರೆ, 3 ದಿನದಿಂದ ಉಪವಾಸ ಕೂತಿದ್ದಾರೆ ಅನ್ನೋದು ಕೂಡ ನಿಮ್ಗೆ ಅರಿವಾಗ್ತಿಲ್ಲ. ಅದೇ ನಿಮ್ಮ ರಾಜಕಾರಣಿಗಳು ಉಪವಾಸ ಕೂತ್ಕೊಂಡ್ರೆ ನೀವು ಹೊಡೋಗ್ಬಿಡ್ತೀರಾ. ಯಾವುದೇ ಸದನ ಆಗ್ಲಿ, ಯಾವುದೇ ಸೆಷನ್ಗಳಾಗ್ಲಿ ನೀವು ಹೋದ್ರೆ ರಾಜಕಾರಣಿ ಕೂತಿದ್ರೆ ನಿಮ್ ಭಕ್ತರು ಅಂದ್ರೆ ಹೊಡೋಗ್ಬಿಡ್ತೀರಾ. ನೀವು ಹೋಗ್ಬಿಟ್ಟು ಅವ್ರ ಮನವರಿಕೆ ಕೇಳ್ತೀರಾ ನೀವು. ಹಾಗಾಗಿ ತಾವೇನ್ ನೋಡ್ತಾ ಇರೋ ವೀಕ್ಷಕರ, ಇಡೀ ರಾಜ್ಯದಲ್ಲಿ ಇವತ್ತು ಮಂಡ್ಯ ಏನಿನ್ ಇಂಡಿಯಾ ಅಂತ ನಾವು ಹೇಳ್ತೀವಿ. ಹಾಗಾಗಿ SDMC ರಾಜ್ಯ SDMC ಪದಾಧಿಕಾರಿಗಳು ಕೂತಿರೋದು ಸಾಮಾನ್ಯರಲ್ಲ ಇವರು. ಹಾಗಾಗಿ ಏನು ಇವತ್ತು 22 ಜಿಲ್ಲೆಯಿಂದ ಬಂದಂತ ರಾಜ್ಯ SDMC ಕಮಿಟಿ ಬಂದಿದೆ ಅಂತಂದ್ರೆ ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ, ಇವರು ಈ ಒಂದು ವ್ಯವಸ್ಥೆ ಯಾವ ಮಟ್ಟಕ್ಕೆ ಬಂದಿದೆ. ನೊಂದ ಬಾಲಕನ ವಿಚಾರ ಒಂದು, SDMC ಸಮಸ್ಯೆಗಳು ಇಡೀ ರಾಜ್ಯದಲ್ಲಿರುವಂಥದ್ದು, ಜೊತೆಗೆ ಸರ್ಕಾರಿ ಶಾಲೆಗಳು ಇವತ್ತು ಕೆಲವೊಂದು ಸಂಸ್ಥೆಗಳನ್ನ ಸರ್ಕಾರಿ ಶಾಲೆಗಳಿಗೆ ಸಹಾಯ ಮಾಡಲಿಲ್ಲ. ಉದಾಹರಣೆಗೆ ಧರ್ಮಸ್ಥಳ ಸಂಸ್ಥೆ ಅನ್ಕೊಳ್ಳಿ. ಧರ್ಮಸ್ಥಳ ಸಂಸ್ಥೆ ಫ್ರೀಯಾಗಿ ಕೊಡುವಂತ ಒಂದು ಟೀಚರಿಂಗ್, ಅವರು ಗೆಸ್ಟ್ ಟೀಚರ್ಗಳನ್ನ ಧರ್ಮಸ್ಥಳ ಸಂಸ್ಥೆ ಕೊಡ್ತಾ ಇದೆ. ಕೆಲವೊಂದು ಹಲವಾರು ಸಂಘ ಸಂಸ್ಥೆಗಳು ದೇಣಿಗೆಗಳು ಕೊಡ್ತಾ ಇದೆ. ಇವೆಲ್ಲ ಕೊಡಲಿಲ್ಲ ಅಂತಂದ್ರೆ ರಾಜ್ಯ ಸರ್ಕಾರ ಏನ್ ಮಾಡೋದು? ಯಾವುದೇ ದರಿದ್ರ ಸರ್ಕಾರ ಯಾವುದೇ ಬರಲಿ ಅದು ಅನ್ನೋದು ಇವರ ಒಂದು ಪ್ರಶ್ನೆ ಆಗಿರುತ್ತೆ. ಹಾಗೆ ಯಾರೆಲ್ಲ ಇದ್ದಾರೆ, ಯಾರೆಲ್ಲ ಉಪವಾಸ ಇದ್ದಾರೆ ಅಂತ ಕೂಡ ನಿಮಗೆ ಮಾತಾಡ್ತಾ ಹೋಗ್ತೀರಿ. ಅವರು ಉಪವಾಸ ಮಾತಾಡಿದ್ದಾರೆ. ಧಾರವಾಡ ಜಿಲ್ಲೆಯಿಂದ ಬಂದಿದ್ದೀನಿ. ಧಾರವಾಡದಿಂದ? ಧಾರವಾಡ ಜಿಲ್ಲೆ. ಇವರು ಕಾಲ ತಕ್ಕಂತೆ ಬರುವ ಸರ್ಕಾರಗಳು ತಮಗೆ ಹೇಗೆ ಬೇಕು ಹಾಗೆ ಕಾನೂನು ರೂಪಿಸ್ಕೊಳ್ತಾರೆ. ಅವ್ರು ಹೆಂಗೆ ಬೇಕು ಹಂಗೆ ಕಾನೂನು ರೂಪಿಸ್ಕೊಳ್ತಾರೆ. ಅದು ನಾವು ಏನಾದ್ರು ಕೇಳಕ್ಕೆ ಹೋದ್ರೆ ಅದು ಅಡ್ಡುಗಳದಾವ. ಹುಬ್ಳಿಯಲ್ಲಿ 2 ಸ್ಕೂಲ್ ಇದಾವೆ. ಒಂದು ಸ್ಕೂಲಿಗೆ ಜಮೀನಿದೆ, ಒಂದು ಸ್ಕೂಲಿಗೆ ಜಮೀನಿಲ್ಲ. ಜಮೀನಿಲ್ಲದಕ್ಕೆ ದುಡ್ಡು ಬಿಡುಗಡೆ ಮಾಡ್ಯಾರ. ಜಮೀನಿದ್ದು ಸಾಲಿ ಬಿದ್ದಿದ್ದಕ್ಕೆ ಬಿಡುಗಡೆ ಇಲ್ಲ. ಅಂದ್ರೆ ಇವ್ರದ್ದು ಈ ವ್ಯವಸ್ಥಿತಿ ಹೆಂಗೈತಿ ಅಂದ್ರೆ, ತೊಟ್ಟೆಲ್ದಲ್ಲಿ ಮಗುನ ಹಾಕಿ ಚುಟುದು ಇವ್ರೆ. ಆ ಮಗುಗೆ ಹಾಲು ಕೊಟ್ಟಂಗೆ ಮಾಡೋದು, ಚುಟುದು, ಹಾಲು ಕೊಟ್ಟಂಗೆ ಮಾಡೋದು, ಚುಟುದು. ಈ ವ್ಯವಸ್ಥೆ ಕಾಲ ತಂಗ ಎಲ್ಲಾ ಸರ್ಕಾರ ನಾಲ್ಕು ಸೊಳೆ ಮಕ್ಕಳು ಸರ್ಕಾರಗಳು ಅವ್ರು ಮಾಡತ್ತಾರ. ಅಷ್ಟು ನಮಗೆ ಇಷ್ಟೆಲ್ಲ ನಾವು 21-22 ಜಿಲ್ಲೆಯಿಂದ ಬಂದೇವಿ. ರಾತ್ರಿ ಪೂರ್ತ ಇಲ್ಲೇ ಇರ್ತೇವೆ. ಇಲ್ಲಿ ಇದ್ದಂತ ಜಿಲ್ಲಾ ಉಸ್ತುವಾರಿ ಸಚಿವರು ಎಲ್ಲಿದ್ದಾರೆ? ಇಲ್ಲ ಸಂಬಂಧಪಟ್ಟ ಇಲಾಖೆಯವರು ಇವತ್ತು ಬಂದಾರೆ. ಆರ್ಕೆ ಉತ್ತರ ಇಲ್ಲಿ ಬರಬಾರ್ದಿತ್ತು. ಗೊಂದಲ ಸೃಷ್ಟಿ ಮಾಡಕ್ಕೆ ಯಾಕೆ ಬಂದ?
ಮನ್ಯಾಗ ಕುಂತ ಬಿಡ್ಬೇಕೈತಿ. ನಮ್ಮ ತೆರೆ ದುಡ್ಡಿಲಿಂದ ಇವ್ರ ಮನಿ ನಡೀತೈತಿ. ಸರ್, ಯಾವುದೇ ಒಬ್ಬ ಶಿಕ್ಷಕ ಬಂದ್ರೆ ಪ್ರಾಂಶುಪಾಲ, ಕಾಲೇಜ್ಗೆ ಆದ್ರೆ ಪ್ರಾಂಶುಪಾಲರು, ಪ್ರೌಢಶಾಲೆಗೆ ಆದ್ರೆ HM ಫಸ್ಟ್ ಬಂದು ನೋಡದೆ ಈ ಶಾಲೆಗೆ ಎಷ್ಟು ದೇಣಿಗೆ ಇದೆ, ಎಷ್ಟು ಭೂ ಇದೆ, ಭೂ ಇಲಾಖೆ ಯಾವ್ದು ವ್ಯವಸ್ಥೆ ಇದೆ, ಎಷ್ಟು ಜಾಗ ಇದೆ ಶಾಲೆಗೆ ಅಂತ ನೋಡ್ತಾರೆ ಮೊದಲು. ಹಣೆ ಬರ ಶಾಲೆಗಳಿಗೆ ಸರ್ಕಾರ ಎಷ್ಟು ಮಕ್ಕಳಿದ್ದಾರೆ ಅಂತ ನೋಡಲ್ಲ. ಶಾಲೆಗಳಿಗೆ ಹಿರಿಯರು ಬ್ರಿಟಿಷರು ಹೋದ್ಮ್ಯಾಗ ನಂತರ ನಮ್ಮಂತ ಕೊಡ್ತಾರಲ್ಲ ಹಿರಿಯರು, ಅವ್ರದ್ದು ಭೂ ದಾನಿ ಕೊಟ್ರ. ಆ ಭೂವನ್ನ ಕಂಬಳಿಸಿಕೆ ಮಾಡಾಕ ಮ್ಯಾಗ್ನೆಟ್ ಶಾಲೆ ಅಂತ ಮಾಡಾಕತ್ತಾರ 4 ಲಕ್ಷ ಮಕ್ಕಳು. ಥ್ಯಾಂಕ್ ಯು. ಎಸ್ ವೀಕ್ಷಕರು, ಇವತ್ತು ರಾಜ್ಯ ರೈತ ಸಂಘಟನೆಯವರು ಕೂಡ ಇದರ ನಮ್ಮ ಇಂಡ್ವಾಳ್ ಚಂದ್ರಣ್ಣ ಅವರು ಮತ್ತೆ ಮೇಡಮ್ ಕೂಡ ಇದ್ದಾರೆ. ಅಣ್ಣ ನಮಸ್ಕಾರ. ನೋಡಿ, ಇವತ್ತು ಒಂದು ದಾರುಣ ಏನು ಅಂತಂದ್ರೆ ಸೆಷನ್ ನಡೀತಾ ಇರ್ಬೋದು, ಆದ್ರೆ ಇಲ್ಲಿ ಅಧಿಕಾರಿಗಳು ಯಾವುದೇ ರೀತಿಯಾದಂತ ಒಂದು ಲಿಖಿತ ಪತ್ರಗಳಾಗ್ಲಿ ಒಂದು ಯಾವುದೇ ರೀತಿಯಾದಂತ ಇಲ್ಲಿ ಸಂಬಂಧಪಟ್ಟಂತ ಯಾವುದೇ ರೀತಿಯ ದಾಖಲೆಗಳು ಇಲ್ದೇನೆ ಬಂದು ಸುಮ್ಮನೆ ಏನು ಮಾತಾಡ್ಸಕ್ ಬಂದಿದ್ರ ಸರ್? ಹಾಗಾದ್ರೆ ಅವ್ರು ಮಾಡೋದೇ ಈ ಕೆಲಸ. ಮಾಸ್ಟರ್ಗಳು ಕೇಳಿದ್ರೆ ಎಲ್ಲಾ ಮಾಸ್ಟರ್ಗಳು ಅವರೇ ಅಂತಾರೆ. ಇಲ್ಲಿ ಅವ್ರ ಎದುರುಗಡೆ ಹೇಳಿದ್ರಲ್ಲ, ಲಕ್ಷ್ಮೀ ಇದ್ರವರು ಮತ್ತೆ ಇನ್ನೊಬ್ರು ಮೇಡಮ್ ಹೇಳಿದ್ರಲ್ಲ, ಮಾಸ್ಟರ್ಗಳೇ ಇಲ್ಲ ಅಂತ. ಎಲ್ಲ ಊರಲ್ಲೂ ಅದೇ ಸಮಸ್ಯೆ. ಅವ್ರು ಏನ್ ಬಂದವರು ಗೊತ್ತಾ, ಯಾರೋ ಜಿಲ್ಲಾಧಿಕಾರಿಗಳು ಏನೋ ಅವ್ರಿಗೆ ಸೂಚನೆ ಕೊಟ್ಟಿರ್ಬೇಕು, ಹೋಗಿ ಬನ್ನಿ ಅಂತ. ಇಲ್ಲಿ ಶಿಕ್ಷಣದ ಬಗ್ಗೆ ಚಳವಳಿ ನಡೀತಾ ಇದ್ದಾರೆ ಅನ್ಕೊಂತಾರೆ. ಅವ್ರು ಬಂದು ಏನೋ ಮನವಿ ಕೊಡ್ತಾರೆ, ಫೋಟೋ ತೆಗೆಸ್ಕೊಂಡು ಹೋಗೋದು ಬರ್ತಾರೆ. ಹಿಂಗ್ ಪ್ರಶ್ನೆ ಮಾಡ್ತಾರೆ ಅಂತ ಗೊತ್ತಿಲ್ಲ. ಅವರು ನಾವೇ ಬುದ್ಧಿವಂತರು ತಿಳ್ಕೊಂಡ್ಬಿಟ್ಟವ್ರೆ. ಮೊನ್ನೆ ವಿಧಾನಸೌಧದಲ್ಲಿ ವಿಕಾಸಸೌಧ ಎಲ್ಲ ಬೆಳಗಾವಿ ಅಧಿವೇಶನದಲ್ಲಿ ಸುರೇಶ್ ಕುಮಾರ್ ಪ್ರಶ್ನೆ ಕೇಳ್ತಾರೆ. ವಿದ್ಯಾಮಂತ್ರಿ ಅವ್ರು ಏನ್ ಹೇಳ್ಬೇಕು? 17 ಲಕ್ಷ ವಿದ್ಯಾರ್ಥಿಗಳು ಹಾಜರಾತಿ ಕಡಿಮೆ ಆಗವ್ರೆ ಅಂತ ಹೇಳ್ತಾರೆ. ಯಾತಕ್ಕೆ ಕಡಿಮೆ ಆದ್ರು? ಒಳ್ಳೆ ಶಿಕ್ಷಣ ಕೊಟ್ಟಿದ್ರೆ ಯಾಕೆ ಹೋಗ್ತಿರ್ಲಿಲ್ಲ? ಇವ್ರು ಹೇಳ್ತಾರೆ ನಾವು ಬಿಸಿ ಊಟ ಕೊಡ್ತಾ ಇದ್ದೀವಿ, ಮೊಟ್ಟೆ ಕೊಡ್ತಾ ಇದ್ದೀವಿ, ಹಾಲು ಕೊಡ್ತಾ ಇದ್ದೀವಿ, ಏನು ಗತಿ ಇಲ್ಲದೆ ಅವ್ರ ಸ್ಕೂಲಿಗೆ ಸೇರ್ತಿಲ್ಲ. ವಿದ್ಯೆ ಕೊಡ್ತೀವಿ ಅಂತ ಅವ್ರ ಬೈಲಿ ಬರಲೇ ಇಲ್ವಲ್ಲ ವಿದ್ಯಾಮಂತ್ರಿ ಬೈಲಿ. ನಾವು ಅದಕ್ಕೋಸ್ಕರನೇ ನಮ್ಮ 2 ಡಿಮ್ಯಾಂಡ್ ಇದೆ. LKG ಇಂದ 5ನೇ ಕ್ಲಾಸ್ವರೆಗೂ CBSE ಸಿಲೆಬಸ್ ಅಲ್ಲಿ ಏನು ವಿದ್ಯೆ ಕೊಡಬೇಕು. 6ನೇ ಕ್ಲಾಸಿಂದ 12ನೇ ತರಗತಿವರೆಗೂ ಒಂದೇ ವಿದ್ಯೆ ಇರಬೇಕು. ಇಡೀ ಏನು ಇವರು ಸಿಲೆಬಸ್ ಚೇಂಜ್ ಮಾಡ್ತಾರೆ ಆ ರೀತಿ ಆಗಲ್ಲ. ಸರ್ಕಾರಿ ಶಾಲೆನೂ ಒಂದೇ, ಖಾಸಗಿ ಶಾಲೆನೂ ಒಂದೇ. ಏಕರೂಪ ಇರಬೇಕು. ಉನ್ನತ ಶಿಕ್ಷಣ ಇರಬೇಕು, ಮಾಸ್ಟರ್ಗಳು ಇರಬೇಕು. ಇವರೇನು KPC ಶಾಲೆಗಳು ಮಾಡ್ತೀವಿ ಅಂತ ಹೊರಟಲ್ಲ. ಈಗ 8 ಶಾಲೆಗಳು ಸೇರಿಸಿ ಒಂದು ವಿಲೀನ ಮಾಡ್ತಾರಲ್ಲ, ಯಾತಕ್ಕೆ ಮಾಡ್ತಾರೆ? ಹಾಜರಾತಿ ಕಮ್ಮಿ ಇದ್ದವ್ರು ಮಾಡ್ತಾರಲ್ವ, ಅಲ್ಲೇನ ಈ KPC ಶಾಲೆ ಸಮಸ್ಯೆ ಬಂದಿಲ್ಲ. ಮೊನ್ನೆ ಯಾರು ಹರಿಹರದವ್ರು ಒಬ್ರು ಹೇಳ್ತಾ ಇದ್ರು, ಇಲ್ಲೇ ಸಭೆಯಲ್ಲಿ 31 ಲಕ್ಷ ಬಿಡುಗಡೆ ಮಾಡಿದ್ರಂತೆ ಅನುದಾನ. ಆರ್ಟ್ಸ್ ಕಾಲೇಜ್ ಅದು. ಆರ್ಟ್ಸ್ ಕಾಲೇಜಲ್ಲಿ ಲ್ಯಾಬೊರೇಟರಿ ಬೇಕಾ? ಸೈನ್ಸ್ ಕಾಲೇಜ್ ಆದ್ರೆ ಬೇಕು. ಆರ್ಟ್ಸ್ ಕಾಲೇಜ್ಗೆ ಲ್ಯಾಬೊರೇಟರಿ 7 ಲಕ್ಷ ಕಳೆದಿದ್ರಂತೆ, ಅದಕ್ಕೆ ಉಪಯೋಗಿಸ್ಬೇಕಂತೆ. ಅವ್ರು ಯಾರು ಅಲ್ಲಿ ಶಿಕ್ಷಣ ಇಲಾಖೆಯವರು ಅಂತ ಪ್ರಶ್ನೆ ಕೇಳಿದ್ರೆ ಇವ್ರಿಗೆ ಇಲ್ಲಿ ಬಂದಿದ್ರಲ್ಲ ಯಾರೋ DDP ಯಾರವ್ರು, ಅವ್ರಿಗೆ ಉರಿ. ಅವ್ರಿಗೆ ಒಟ್ಟಲ್ಲಿ ಏನು ಕೇಳಬಾರ್ದು. ಅವ್ರ ಮಕ್ಕಳುಗಳನ್ನ ಅದೇ ಈ ಸರ್ಕಾರಿ ಜೀಪ್ನಲ್ಲಿ ಕರ್ಕೊಂಡೋಗಿ ಖಾಸಗಿ ಶಾಲೆ ಕಳಿಸ್ಬಿಟ್ಟು ನಮ್ ಕೈಲಿ ತಗೊಳಕಳಿ ಸರ್. KRS ಪಕ್ಷದವ್ರ ಕೈಲಿ ತಗೊಳಕಳಿ ತಾಕತ್ತಿದ್ರೆ ಮಾಡಿ ತೋರಿಸಿ. ಸರ್ಕಾರಿ ಶಾಲೆಗಳ ಇವರೆಲ್ಲ ಸರ್ಕಾರಿ ವಾಹನಗಳಲ್ಲಿ ಓಡಾಡ್ತಾರಲ್ಲ, ಅವ್ರು ತೋರಿಸ್ತೀವಿ. ಇನ್ನೊಂದು, ಇವರು ಮ್ಯಾಗ್ನೆಟ್ ಶಾಲೆ ಮಾಡ್ತೀವಿ ಅಂತ ಹೇಳ್ತಾರಲ್ಲ, ಮಕ್ಕಳನ್ನ ಸೆಳೆಯೋದಕ್ಕೆಲ್ಲ ಮಾಡ್ತಾ ಇರೋದು. ಇಲ್ಲಿ ಸರ್ಕಾರಿ ಶಾಲೆ ಜಾಗನ ಬೀಗ ಹಾಕ್ಬಿಟ್ಟು ಬೇರೆ KPS ಶಾಲೆ ಮಾಡ್ತಾರಲ್ಲ, ಅಲ್ಲಿ ಜಾಗಕ್ಕೆ ಮ್ಯಾಗ್ನೆಟ್ ಹಾಕ್ತಾ ಇರೋದು ಇವರು ರಾಜಕಾರಣಿಗಳು. ಅಲ್ಲಿ ಜಾಗನ ಇವ್ರು ಹೇಳಿದ್ರು, ನಮ್ಮ ದಾನಿಗಳು ಕೊಟ್ಟಿರ್ತಾರೆ. ಅವರು ಆ ಭಾಷೆಯಲ್ಲಿ ಹೇಳಿದ್ರು. ನಾನು ಹೇಳ್ತೀನಿ, ಹಳ್ಳಿಗಳಲ್ಲಿ ಯಾರು ಒಬ್ರು ಉನ್ನತವಾಗಿರ್ತಾರೆ, ಯಜಮಾನ್ರು ಇರ್ತಾರೆ, ದಾನ ಮಾಡಬೇಕು ಅಂತ ಇರ್ತಾರೆ, ಅಂತವ್ರು 2 ಎಕರೆ 3 ಎಕರೆ 4 ಎಕರೆವರೆಗೂ ದಾನ ಕೊಟ್ಟವ್ರೆ. ಆ ಜಾಗ ಕಬಳಿಸ್ಕೋಸ್ಕರ ಇವರು ಏನು ಮ್ಯಾಗ್ನೆಟ್ ಮಾಡ್ತೀವಿ ಅಂತ ಇರೋದು. ಇವರು ವಿದ್ಯಾರ್ಥಿಗಳಿಗೆ ವಿದ್ಯೆ ಕೊಡೋದಕ್ಕೆ ಮಾಡ್ತಾ ಇಲ್ಲ. ಇವರು ಅವಿದ್ಯಾವಂತರು ರಾಜ್ಯ ಮಾಡಕ್ ಕೊಟ್ಟಿದ್ದಾರೆ ಇವರು. ಅಲ್ಲ, ಇವ್ರ ಯೋಗ್ಯತೆಗೆ ತಾಕತ್ತಿದ್ರೆ ನಾವು ಪ್ರತಿ ಹಳ್ಳಿಗೂ ಬಸ್ ಕಳಿಸ್ತೀವಿ ಅಂತಾರಲ್ಲ, ಎಷ್ಟು ದಿವಸ ಕಳಿಸ್ತಾರೆ ಬಸ್ನ ಇವರು? ಸಾಧ್ಯವಾದ ಮಾತುಗಳು ಇವರೇ ಗ್ಯಾರಂಟಿ ಇಲ್ಲ. ಇನ್ನೊಂದು ವರ್ಷ ಇರ್ತಾರ, 6 ತಿಂಗಳು ಇರ್ತಾರ. ಹಿಂದೆ ಯಾವ್ದೋ ಸರ್ಕಾರ ಬರ್ತದೆ ಕಿತ್ತಾಗ್ತದೆ, ಅವಾಗ ಏನ್ ಮಾಡೋದಂತೆ ಬಿಟ್ಬಿಡೋದು.
ಈಗ ಅಧಿಕಾರಿಗಳ ಮಕ್ಕಳು ರಾಜಕಾರಣಿಗಳ ಮಕ್ಕಳು ನೆನ್ನೆ ಹೇಳ್ತಾರೆ ನಮ್ಮ ರೇವಣ್ಣನವರು ಪ್ರೊಫೆಸರ್ IIT ಮಾಡ್ಕೊಂಡು ಇದು ಮಾಡ್ಕೊಂಡು ಅವ್ರು ಹೋಗೋದು, ನಮ್ಮ ಮಕ್ಕಳುಗಳೆಲ್ಲ ITI ಮಾಡ್ಕೊಂಡು ಅಟೆಂಡರ್ ಕೆಲಸಕ್ಕೆ ಹೋಗೋದು. ಇದು ಯಾವ ನ್ಯಾಯ? ನಾನು ಹೇಳ್ತೀನಿ, ಏನು KS IAS ಅಂತ ಮಾಡ್ಯಾರ, ಕರ್ನಾಟಕ ಅಯೋಗ್ಯರ ಸಂಘ, ಇಂಡಿಯಾದ ಅಯೋಗ್ಯರ ಸಂಘ ಇವೆರಡು ಬದಿಗೊತ್ತಿ ನಮ್ಮ ರೈತ ಸಂಘದವರು KS ಮಾಡಿದ್ದೇವೆ. ಕೃಷಿ, ಆರೋಗ್ಯ, ಶಿಕ್ಷಣ ನಮ್ಮ ರೈತರ KS ಮುಖ್ಯವಾದದ್ದು. ಇವರಿಬ್ರು ಪಾಠಶಾಲೆ ಅಲ್ಲಿ ಇಲ್ಲಿ ಓದ್ಕೊಂಡ್ಬಂದು ಟೋಪಿ ಆಗ್ತವ್ರಲ್ಲ ಎಲ್ಲರಿಗೂ ಜನಕ್ಕೆ, ಈ ರಾಜ್ಯದ ಜನಕ್ಕೆ, ಈ ದೇಶದ ಜನಕ್ಕೆ ಈ IAS KS ಬೇಕಾಗಿಲ್ಲ. ನಮಗೆ ಬೇಕಾಗಿರೋದು ನಮ್ಮ ರೈತರ KS ಮಾಡಿದೀವಲ್ಲ, ಇದು ಬೇಕು ನಮಗೆ. ಸರ್ ಎಲ್ಲ ಹೇಳಿ, ನಾನು ಹೇಳ್ಬಿಡ್ತೀನಿ. ಓಕೆ, ಇದು ನಾವೇನು ಗುರಿ ಇಟ್ಕೊಂಡಿದ್ದೀವಿ, ಈ ಗುರಿ ಈ ಅಧಿವೇಶನದಲ್ಲಿ ಅವರು ಏನು ತೀರ್ಮಾನ ತಕ್ಕದೇ ಇದ್ರೆ ನಾವು ರಾಜ್ಯಾದ್ಯಂತ ಪ್ರವಾಸ ಮಾಡಿ ಜನವರಿ 26ನೇ ತಾರೀಕು ಏನು ಗಣರಾಜ್ಯೋತ್ಸವ ಇದೆ, ಆವತ್ತಿನ ದಿವಸ ಒಂದು ಕೈನಲ್ಲಿ ರಾಷ್ಟ್ರಧ್ವಜ, ಇನ್ನೊಂದು ಕೈನಲ್ಲಿ ಕಪ್ಪು ಬಾವುಟ ಹಿಡ್ಕೊಂಡು ವಿದ್ಯಾರ್ಥಿಗಳು, ಪೋಷಕರು ಎಲ್ಲರೂ ಕರ್ಕೊಂಡು ಆ ಜಿಲ್ಲಾ ಹೆಡ್ ಕ್ವಾರ್ಟರ್ಲಿ, ಜಿಲ್ಲಾ ತಾಲೂಕಿನಲ್ಲಿ ಏನು ವಿರೋಧ ಮಾಡಬೇಕು ಅಂದ್ಬಿಟ್ಟು ತೀರ್ಮಾನ ಮಾಡಿದ್ದೀವಿ. ಪ್ರವಾಸ ಮಾಡಿ ಎಲ್ರಿಗೂ ಎಚ್ಚರಿಸ್ತೀವಿ, ಜನಗಳಿಗೆಲ್ಲ ಅದನ್ನ ಮಾಡ್ತೀವಿ. ಸರ್ಕಾರಕ್ಕೆ ಯೋಗ್ಯತೆ ಇದ್ರೆ ಅಷ್ಟರಲ್ಲಿ ಒಂದು ತೀರ್ಮಾನ ತಗೊಳ್ಳಿ, ಇಲ್ಲ ಸರ್ಕಾರದ ವಿರುದ್ಧ ಘೋಷಣೆ ಕೂಗಬೇಕು ಅಂತ ತೀರ್ಮಾನ ಮಾಡಿದ್ವಿ. ಕೂಗಿಸಬೇಕಾದ್ರೆ ತೀರ್ಮಾನ ತಗೊಂಡೇ ಇರಲಿ, ಅವ್ರ ಪಾಡಿಗೆ ಅವರು ಬೆಚ್ಚಗಿರ್ಲಿ, ನಮ್ಗೆ ಗೊತ್ತು ಅವ್ರು ಹೆಂಗೆ ಮಟ್ಟ ಹಾಕ್ಬೇಕು. ಇವತ್ತು ಸಾಯಂಕಾಲ ಈ ಸತ್ಯಾಗ್ರಹ ಮುಗಿಸ್ಕೊಂಡು 6 ಗಂಟೆಗೆ ಪಂಜಿನ ಮೆರವಣಿಗೆ ಮಾಡ್ತಾ ಇದ್ದೀವಿ. ಆ ಪಂಜು ಯಾರ್ಯಾರು ಎಲ್ಲೆಲ್ಲಿ ಸುರಿತ ಗೊತ್ತಿಲ್ಲ. ಇದು ಎಚ್ಚರಿಕೆ ಪಂಜು. ಅದ ಏನು ಏನು ಅಧಿವೇಶನದಲ್ಲಿ ತೀರ್ಮಾನ ಮಾಡಬೇಕು, 224 ಜನನು ತಿಳ್ಕೋಬೇಕು. ಸರ್ ಮುಂದಕ್ಕೆ ತೊಂದರೆ ಆಗುತ್ತೆ ಅವ್ರಿಗೇನೆ. ಸರ್, ಇವತ್ತು ಖಾಸಗಿ ಶಾಲೆಗಳಲ್ಲಿ ಎಷ್ಟು ಫೀಸ್ ಸ್ಟ್ರಕ್ಚರೇ ಇಲ್ಲ ಸರ್, ಎಲ್ಲೂ ಕೂಡ ಫೀಸ್ ಸ್ಟ್ರಕ್ಚರೇ ಇಲ್ಲ. ಅವ್ರ ಇಷ್ಟ ಬಂದಂಗೆ ಹಾಕೋತಾರೆ, ಅವ್ರ ಇಷ್ಟ ಬಂದಂಗೆ ಉಸ್ಲಿ ಮಾಡ್ತಾರೆ, ಅವ್ರ ಇಷ್ಟ ಬಂದಂಗೆ ವ್ಯಾನ್ ಫೀಸ್ ತಗೋತಾರೆ. ಇವರು ತಾಕತ್ತಿದ್ರೆ ಯಾರೆಲ್ಲ ಶಿಕ್ಷಣ ವ್ಯವಸ್ಥೆ ಅಧಿಕಾರಿಗಳಿದ್ದಾರೆ, ಶಿಕ್ಷಣ ಮಂತ್ರಿಗಳಿದ್ದಾರೆ, ಶಿಕ್ಷಣ ರಾಜಕೀಯ ಪುಡಾರಿಗಳಂತ ಕರೀತಾರೆ ಸಾರ್ವಜನಿಕರು, ಅವರು ಅದನ್ನ ಲೀಸ್ಟ್ ಔಟ್ ಮಾಡ್ಬೇಕಲ್ಲಿ ಎಲ್ಲ ಶಾಲಾ ಕಾಲೇಜುಗಳಲ್ಲಿ. 41,000 ಶಾಲೆಗಳಿಗೆ 47,000 ಕೋಟಿನ ಬಿಡುಗಡೆ ಮಾಡ್ತಾರೆ. ಎಲ್ಲಿ ಸೇರಿದೆ ಅದು? ಯಾವ ವಿದ್ಯಾರ್ಥಿ ಸೇರಿದೆ? ಯಾವ ಸ್ಕೂಲ್ ಸೇರಿದೆ? ಎಲ್ಲ ಒಂದ್ ಕೈಲಿ ತೋರಿಸ್ತಾರೆ, ಒಂದ್ ಕೈಲಿ ಈಸ್ಕೊತಾರೆ. ಇವರು ಖಾಸಗೀಕರಣ ಮಾಡಕ್ ಹೊರಟಿದ್ದಾರೆ ಇವರು. ಯಾಕೆಂದ್ರೆ ಖಾಸಗಿ ಶಾಲೆಗಳೆಲ್ಲ ಇರೋವೆಲ್ಲ MLAಗಳು, ಮಂತ್ರಿಗಳು, MLCಗಳು ಅವ್ರ ಚೇಲಾಗಳಿದೆ. ಅದನ್ನು ಉದ್ಧಾರ ಮಾಡಕ್ ಹೊರಟವರು ಇವರು. ಒಂದ್ ಕೈಲಿ ಕೊಟ್ಟು ಒಂದ್ ಕೈಲಿ ಈಸ್ಕೊತಾರೆ. ಇವರೆಲ್ಲ ಎಲ್ಲ ತಾವು ಕಮಿಷನ್ಗೆ ನಿಂತವ್ರಲ್ಲ ಇವರು. ಈಗ ನಾನು ಹೇಳಿದ್ರೆ KPS ಶಾಲೆನ ಅಲ್ಲಿ ಪದಾರ್ಥಗಳು ತರಬೇಕಾದ್ರೆ ಅವ್ರು ಹೇಳ್ದ ಅಂಗಡಿಲೇ ಹೋಗಿ ತಗೋಬೇಕಂತೆ. ಆ ಸ್ಕೂಲ್ STMC ಸದಸ್ಯರಿರುವ ಅವ್ರ ಜವಾಬ್ದಾರಿ ಏನು? ಇವ್ರು ಕಮಿಷನ್ ಮಾತಾಡ್ಕೊಂಡಿರ್ತಾರಲ್ಲ. SDMC ಅಲ್ಲಿ ಇರುವಂತವ್ರು ಎಲ್ಲ ಪಾಪ ಅನಾಗರಿಕರು, ಜೊತೆಗೆ ಅವ್ರನ್ನೇ ಸೆಲೆಕ್ಟ್ ಮಾಡ್ಕೊಳ್ಳುವಂಥದ್ದು ಆ ಒಂದು ಬಾಡಿನ. ಒಂದು ವಿಷಯ ತಿಳ್ಕೊಬೇಕು ಚಂದ್ರಣ್ಣವ್ರೆ, ಇವತ್ತು ಒಂದು ರಾಜಕೀಯ ದೊಡ್ಡ ಒಂದು ಏನಿದೆ ಅವ್ರಿಗೆ ಹುದ್ದೆ ಇದೆ, ಅದಲ್ದೇನೆ SDMC ಅಲ್ಲಿ ಇವ್ರ ಹೆಸರು ಇರ್ಬೇಕು, ಶಾಲಾ ಕಾಲೇಜುಗಳಲ್ಲಿ ಇವರು ಚೇರ್ಮನ್ ಆಗ್ಬೇಕು. ನಾಚಿಕೆ ಆಗಬಾರ್ದು ಇವ್ರಿಗೆ. ಈಗ KPSC ಶಾಲೆ ಮಾಡ್ತಾವ್ರಲ್ಲ, ಅದಕ್ಕೆ ಅಧ್ಯಕ್ಷರು ಚೇರ್ಮನ್ ಇವನೇ, ಕಾನ್ಸ್ಟಿಟ್ಯೂನ್ಸಿ MLA. ಬಾಬಾ ಸಾಹೇಬ್ರು ಬರ್ದಿರಾ ಆತರ? ಬಾಬಾ ಸಾಹೇಬ್ರೇನ ಬರ್ದಿರಾ? ನೀವೇ ಇದಕ್ಕೆ ಚೇರ್ಮನ್ಗಳಾಗಬೇಕು, ದೊಡ್ಡ ದೊಡ್ಡ ಇಲಾಖೆಗಳಿಗೆ ನೀವೇ ಚೇರ್ಮನ್ ಆಗಬೇಕು. ಇತ್ತಾಗೆ ಜನಪ್ರತಿ ಇನ್ನೊಂದಷ್ಟು ಚೇಲಾಗಳು, ಇವ್ರ ಜೊತೆಗಿರುವಂತ ಕೆಲವು ಚೇಲಾಗಳು ಇದನ್ನ ಅರ್ಥ ಮಾಡ್ಕೊಳ್ಳದೇನೆ ಪಟಾಕಿ ಹೊಡೆದು ಹಾರ ಹಾಕಿ ಸ್ವೀಟ್ ತಿನ್ಸಿ ಇವತ್ತು ಶಾಲಾ ಕಾಲೇಜುಗಳು ಚೇರ್ಮನ್ ಆಗಿ ಕೆಲಸ ಮಾಡ್ತಾರೆ. ಇದು ಯಾವ ಹಣೆ ಬರ ಸರ್ ಇದು? ಈ ಪ್ರಜಾಪ್ರಭುತ್ವದ ಹಂಗಾಗಿರೋದು. ಈಗ ನಾವೊಂದಿಬ್ರು ಕೇಳ್ತಾ ಇದ್ರೆ ಅವ್ರು ಬಂದಾಗ ಇನ್ನಿಬ್ರು ಬುಡಾಣ ಮಾಡ್ತಾರೆ, ನಮ್ಮ ಹೆಗಲ ಮೇಲೆ ಕೈ ಹಾಕಿಸ್ತಾರೆ. ಅವ್ರ ಕೈಲಿ ಮಾಡ್ತೀವಿ ಬಿಡೋಣ, ಅಣ್ಣ ಚೆನ್ನಾಗಂತಾರೆ. ಎಲೆಕ್ಷನ್ ಅದೇ ನಾವು ಬಾಯ್ಲಿ ಅಲ್ಲ, ಕೆಲವರು ನಮ್ಮ ಸಾರ್ವಜನಿಕವಾಗಿ ಮಾತಾಡೋದ್ರೆ ಕೆಲವು ಸತ್ಪ್ರಜೆಗಳು ಅರ್ಥ ಮಾಡ್ಕೊಬೇಕು, ಯಾರನ್ನ ಗೆಲ್ಲಿಸ್ಬೇಕು, ಯಾವ ಪಕ್ಷನ ಗೆಲ್ಲಿಸ್ಬೇಕು ಅನ್ನೋದು ಕೂಡ, ಯಾವ ಸಂಘಟನೆ ಗೆಲ್ಲಿಸ್ಬೇಕು ಅಂತ ಜನಸಾಮಾನ್ಯ ಅರ್ಥ ಮಾಡ್ಕೊಬೇಕು ಸರ್. ಇವರು 7-8 ಊರಿನ ಶಾಲೆಗಳು ಮುಚ್ಚಿದ್ಬಿಟ್ಟು ಒಂದ್ ಶಾಲೆ ತೆಗಿತೀವಿ ಅಂತವ್ರಲ್ಲ, ಓಟ್ಗೆ ಹಾಕ್ಬೋದು ಎಲ್ಲ ಊರ್ಗೆ ಹೋದವರು.
ಓಟ್ ಹಾಕ್ಸ್ಕೊಳ್ಳಿಕ್ಕೆ ಅದೊಂದೇ ಊರಲ್ಲಿ ಹಾಕ್ಸ್ಕೊಳ್ಳಿ. ಎಲ್ಲಿ ಶಾಲೆ ಮಾಡ್ತಾರೆ ಆ ಊರಲ್ಲಿ ಓಟ್ ಹಾಕ್ಸ್ಕೊಳ್ಳಿ. ಬೇರೆ ಹಳ್ಳಿಗಳಿಗೆಲ್ಲ ಯಾಕೆ ಹೋಯ್ತಾರೆ ಇವರು? ಅದ್ಯಾಕೆ ಕಾನೂನು ಮಾಡಬಾರ್ದಂತಾರ? ಯಾರೋ ಒಬ್ರು ಬರ್ತಾರೆ, ಆ ಒಂದು ಸರ್ಕಾರದ ಒಂದು ಬಾಡಿ ಮಾಡ್ಕೋತಾರೆ, ಅದಕ್ಕೆ ರೂಲ್ಸ್ ರೆಗ್ಯುಲೇಷನ್ಸ್ ಇರಲ್ಲ. ಆ NPS ಮತ್ತೆ OPS ಗಳನ್ನೆಲ್ಲ ಅಲ್ಲಿಂದ ಇಲ್ಲಿಗೆ ಟ್ರಾನ್ಸ್ಫರ್ ಮಾಡ್ತೀನಿ, ಅದು ಇಲ್ಲಿ ಅಲ್ಲಿಗೆ ಟ್ರಾನ್ಸ್ಫರ್ ಮಾಡ್ತೀನಿ, ಅದು ಮಧ್ಯವರ್ತಿಗಳಿಗೆ ದುಡ್ಡು ಮಾಡ್ಕೊಡೋದು ಇವರು. ಅದು ಮಾಡಿದ್ಯಾರು? ಈಗ ಉದಾಹರಣೆಗೆ 2018ರಲ್ಲಿ ಬಿಜೆಪಿ ಸರ್ಕಾರ ಬಂತು. ಬಿಜೆಪಿ ಸರ್ಕಾರ ಬಂದಾಗ ಒಂದು ಬಾಡಿ ಮಾಡ್ಕೋತು, ಏನಂತ DC ಆಫೀಸಲ್ಲಿ ಸಂಬಂಧಪಟ್ಟಂಗೆ ಏನೆಲ್ಲ ಇವತ್ತು ಸರ್ಕಾರಿ ಭೂ ಇದೆ ಅಲ್ಲಿ ನೀವು ಅರ್ಜಿ ಹಾಕೊಳ್ಳಿ, ನಿಮಗೆ ಭೂಮಿ ಕೊಡ್ತೀನಿ ಅಂತ. ಅದು ದೊಡ್ಡ ಫ್ರಾಡ್ ಆಗಿ ಇವತ್ತು ಯಾವನೋ ದುಡ್ಡು ಮಾಡ್ಕೊಂಡು ಹೋದ, ನಿಗಮ ಮಂಡಳಿಲಿ ಮಾಡ್ಕೊಂಡಿರು. ಇವ್ರು ಮಾಡ್ಕೊಂಡ್ರ ಭೂಮಿನ ಅದ್ರ ಕೊಟ್ರೆ ಸಾಕಾಗದ. ಎಲ್ಲ ರಾಜಕೀಯ ಪಕ್ಷದವರು ಭೂಮಿ ಮಾಡ್ಕೊಂಡವ್ರಲ್ಲ, ಅದನ್ನ ಬಿಟ್ಕೊಳ್ಳಿ ಸಾಕು. ಇವರು ಈ ಗ್ರಾಮೀಣ ಪ್ರದೇಶದಲ್ಲಿ ಯಾರೋ ಮುಖ್ಯವಾದವ್ರು ಭೂಮಿ ಕೊಟ್ಟಿದ್ರು ನುಂಗಾಕಕ್ಕೆ ಹೋಯ್ತವ್ರಲ್ಲ, ಅದನ್ನ ನಿಂತ್ಬಿಟ್ಟು ಅವ್ರು ಮಾಡ್ಕೊಂಡವ್ರ ಭೂಮಿ ಅದನ್ನ ಕೊಟ್ಟಿ ಸರ್ಕಾರಕ್ಕೆ ಬೇಕಾದಷ್ಟು ಕೋಟ್ಯಾಂತರ ರೂಪಾಯಿ ಯಾರ್ದು ಸಾಲಕ್ಕೆ ಹೋಗ್ಬೇಕಾಗಿದೆ, ಏನೂ ಇಲ್ಲ, ಎಲ್ಲನೂ ಮಾಡಿ ನಡೆಸ್ಬೋದು. ಎಲ್ಲ ಭಾಗ್ಯನೂ ಕೊಡ್ತಾರೆ, ವಿದ್ಯಾ ಭಾಗ್ಯನೂ ಕೊಟ್ಟಿಲ್ಲ, ಕಿತ್ಕೊತವ್ರಲ್ಲ ಇವರು. ಇನ್ನೇನಕ್ಕೆ ಇವರು ಸರ್ಕಾರ ಯಾಕೆ ನಡೆಸ್ಬೇಕು? ನೋಡಿ, ಸತತವಾಗಿ ಯಾಕಿರ್ಬೇಕು? ಈಗ ಇಲ್ಲಿ ಬಂದಿದ್ರಲ್ಲ ಯಾರೋ DDP ಯಾರೋ, ಅವರು ಹಳ್ಳಿಗಳಲ್ಲಿ ಶಾಲೆಗಳಿದ್ದಾರೆ, ಇವ್ರ ಕೆಲಸ ಏನು? ಈಗ ಇನ್ನೊಂದು ರಾಜ್ಯ ಸರ್ಕಾರ ಇನ್ನೊಂದು ಕಾನೂನು ತಗೊಂಡ್ಬರ್ತಾ ಇದೆ. ಅದು ಬಾಬಾ ಸಾಹೇಬ್ರು ಕೊಟ್ಟಂತ ಕಾನೂನಲ್ಲ, ಇವ್ರು ತಿರ್ಚಿರೋಂತ ಕಾನೂನು. ಆಯ್ತಾ, ದ್ವೇಷ ಭಾಷಣ ಅಂತೆ. ಹಾಗಾದ್ರೆ ಇವ್ರು ಸದನದಲ್ಲಿ ಏನ್ ಮಾಡ್ತಾರೆ ಸರ್? ಏನ್ ಮಾತಾಡ್ತಾರೆ? ಹಾಗಾದ್ರೆ ಏಕವಚನಲ್ಲಿ ಮಾತಾಡ್ತಾರೆ. ಅದು ದ್ವೇಷ ಭಾಷಣ ಅಲ್ವಾ? ಹಾಗಾದ್ರೆ ಕೇವಲ ಹೋರಾಟಗಾರರು ಮಾತಾಡಿದ್ರೆ ಮಾತ್ರ ದ್ವೇಷ ಭಾಷಣನಾ? ಅಥವಾ ಮಾಧ್ಯಮದವ್ರು ಯಾವನ ಮಾತಾಡಿದ್ರೆ ಮಾತ್ರ ದ್ವೇಷ ಭಾಷಣ? ಅವನ ಮೇಲೆ FIR ಆಗಂತದ? ಅಥವಾ ಪೊಲೀಸ್ ಇಲಾಖೆಗಳಲ್ಲಿ ಸ್ಟೇಷನ್ಗಳಲ್ಲಿ ಹವ್ಯಾಸಿ ಚಪ್ಪಲಿಗಳಿಂದ ಬೈತಾರೆ, ಆಯ್ತಾ? ಅಲ್ಲಿ ರೆಕಾರ್ಡ್ ಮಾಡ್ಕೊಳಕ್ಕಾಗಲ್ಲ. ರೆಕಾರ್ಡ್ ಮಾಡ್ಕೊಂಡ್ರೆ ಇವತ್ತು ಪ್ರತಿಯೊಂದು ದಿನನೂ FIR ಗಳಾಗುತ್ತೆ ಅವ್ರ ಮೇಲೆನೆ. ಇದು ದ್ವೇಷ ಭಾಷಣ ಅಲ್ಲ. ಮಾಧ್ಯಮದವ್ರು ಮಾತಾಡೋದು ದ್ವೇಷ ಭಾಷಣ, ಸಂಘಟನೆಯವ್ರು ಮಾತಾಡೋದು ದ್ವೇಷ ಭಾಷಣನ? ಇವ್ರು ಹೆಂಗ್ ಬೇಕಾದ್ರೆ ಕಾನೂನು ತಿಳಿಸಬಹುದಾಗಾರೆ. ವಿಧಾನಸೌಧದಲ್ಲಿ ಏನ್ ಬೇಕಾದ್ರೂ ಮಾತಾಡ್ಬೋದಲ್ಲ, ಅಲ್ಲಿ ಯಾರು ಹೇಳೋರು ಕೇಳೋರು ಇರೋದಿಲ್ವಲ್ಲ, ಇವ್ರದ್ದು ಇರ್ತದಲ್ಲ. ಏನ್ ಮಾಡಿದೆ ಪ್ರಜಾಪ್ರಭುತ್ವ? ಫಿಲಂಗಳೇ ನೋಡ್ಕೊಂಡು ಇತಿಹಾಸ ಇದೆ. ಹಿಂದೆಲ್ಲ ಫಿಲಮ್ ಅವು ನೋಡ್ತಿದ್ರು ಮೊಬೈಲ್ ಅಲ್ಲಿ. ಅಂತ ಯೋಗ್ಯರನ್ನ ವಿಧಾನಸಭೆ ಅಂತ ನಮ್ಮ ಮಾಧ್ಯಮ ಮಿತ್ರನ ವಿಡಿಯೋ ಮಾಡಿದ್ಕೆ ಅವನ ಮೇಲೆ FIR ಆಯ್ತು. ಅವನ್ ತನಿಖೆ ಮಾಡಿದ್ರು, ಅವ್ನು ಯಾವ ಪಕ್ಷ ಅಂತ ನೋಡಿದ್ರು, ಅವ್ನು ಯಾವ ಜಾತಿ ಅಂತ ನೋಡಿದ್ರು. ಅದೇ ತರ ನಿಮ್ಮನ್ ಮಾಡಿದ್ರೆ ಥ್ಯಾಂಕ್ ಯು ಚಂದ್ರಣ್ಣ. ಅಕ್ಕೋರ್ ಕೇಳ್ಕೊಡಿ. ಅಮ್ಮ ನಮಸ್ಕಾರ. ಮಂಡ್ಯ ಹೋರಾಟ ಕೇವಲ ಇಂಡಿಯಾಗೆ ಮಾತ್ರ ಸೀಮಿತನಾ? ಇಲ್ಲಿರುವಂತ ರಾಜಕಾರಣಿಗಳಿಗೆ ಅದಕ್ಕೇನು ಲೆಕ್ಕಕ್ಕೆ ಇಲ್ವಾ ಅಂತ ನಾನು ಕೇಳ್ತಾರಂತ ವಿಚಾರ. ಮಂಡ್ಯದಲ್ಲಿ ವಿಶೇಷವಾಗಿ ಒಂದು ಹೋರಾಟ ನಡೀತಾ ಇದೆ. ಅದು ಸರ್ಕಾರಿ ಶಾಲೆ ಉಳಿಬೇಕು ಅಂತ ಒಂದು ಶ್ಲಾಘನೀಯ. ಯಾಕಂದ್ರೆ ಸರ್ಕಾರ ವ್ಯವಸ್ಥೆ ಉಳಿಬೇಕು, ಸರ್ಕಾರಿ ವ್ಯವಸ್ಥೆನೇ ಅಂತಿಮ. ಸಂವಿಧಾನದ ಒಂದು ಫಂಡಮೆಂಟಲ್ ರೈಟ್ಸು ಎಲ್ರಿಗೂ ಮೂಲಭೂತವಾಗಿ ಶಿಕ್ಷಣ ಕೊಡಬೇಕು, ಸರ್ಕಾರ ಜವಾಬ್ದಾರಿ. ಸರ್ಕಾರ ತನ್ನ ಜವಾಬ್ದಾರಿಯಿಂದ ನುಡಿಸಿಕೊಳ್ಳೋ ಪ್ರಯತ್ನವನ್ನು ಮಾಡಬಾರ್ದು. ಅವರಿವತ್ತು KPSC ಹೆಸರಲ್ಲಿ, ಮ್ಯಾಗ್ನೈಟ್ ಹೆಸರಲ್ಲಿ ಇವತ್ತು ಸರ್ಕಾರಿ ಶಾಲೆಗಳನ್ನು ಖಾಸಗಿ ವಲಯದ ಕೈಗೆ ವರ್ಗಾಯಿಸಲಿಕ್ಕೆ ಹೊರಟಿದ್ದಾರೆ. ಅದು ಕಾರ್ಪೊರೇಟ್ ಬಂಡವಾಳಶಾಹಿಯ ಹುನ್ನಾರ ಇದರೊಳಗಡೆ ಅಡಗಿದೆ. ಎಲ್ಲರಿಗೂ ಉನ್ನತವಾದಂಥ ಉಚಿತವಾದಂಥ ಶಿಕ್ಷಣ ನೀಡಬೇಕಾದಂಥ ಸರ್ಕಾರಗಳು ವಿರುದ್ಧ ಇವತ್ತು ಕೈ ಹಾಕಿರೋದು ಸರಿಯಾದ ಕ್ರಮ ಅಲ್ಲ. ಅದಕ್ಕೆ ತಕ್ಕ ಒಂದು ಶಾಸ್ತ್ರೀಯವನ್ನು ಜನ ಮಾಡ್ತಾರೆ. ಯಾವಾಗಲೂ ಅಷ್ಟೇ. ಇವತ್ತು ಮುಖ್ಯಮಂತ್ರಿಯವರು ಅವರೇ ನೆನೆಸ್ಕೊತಾರೆ, ನಾನು ಸರ್ಕಾರಿ ಶಾಲೆಯಿಂದ ಕಲ್ತದ್ದು ಅಂತ. ಸರ್ಕಾರಿ ಶಾಲೆಯ ಮೇಷ್ಟ್ರೊಬ್ಬರು ಅವ್ರು ಕರ್ಕೊಬಂದು ಸೇರಿಸಿದಾಗಿ ಮುಖ್ಯಮಂತ್ರಿ ಆಗಿದ್ದಾರೆ. ಆದರೆ ಶಿಕ್ಷಣಕ್ಕೆ ಅಷ್ಟು ಮಹತ್ವ ಇದೆ. ಶಿಕ್ಷಣ ಉಳ್ಳವರ ಸೊತ್ತಾಗಬಾರ್ದು, ಅದು ಎಲ್ಲರಿಗೂ ಸಿಗಬೇಕು, ಎಲ್ಲರ ಕೈಗೆಟಕಬೇಕು, ಎಲ್ಲರ ಕೈಗೆಟುಕುವ ನಿಟ್ಟಿನಲ್ಲಿ ಶಿಕ್ಷಣ ಆಗಬೇಕು. ಇವತ್ತು ಉಳ್ಳವರ ಸಂತೆಯಲ್ಲಿ ಶಿಕ್ಷಣ ಮಾರಾಟಕ್ಕಿದೆ, ಉನ್ನತ ಶಿಕ್ಷಣ ಬಡವರ ಪಾಲಿಗೆ ಇಲ್ಲವೇ ಇಲ್ಲ, ಹಂಗಾಗ್ಬಿಟ್ಟೈತೆ. ಹಾಗಾಗಿ ಪ್ರೈಮರಿ ಶಿಕ್ಷಣವನ್ನು ಉನ್ನತೀಕರಣಗೊಳಿಸಬೇಕಾದ್ರೆ, ಕ್ವಾಲಿಟಿ ಶಿಕ್ಷಣವನ್ನು ಕೊಡಬೇಕಾದ್ರೆ ಬಹಳ ಮೂಲಭೂತವಾಗಿ ಮಾಡಬೇಕಾಗಿರೋದು ಸರ್ಕಾರ, ಖಾಸಗಿಗೊಳಿಸೋದಲ್ಲ. ಬದಲಿಗೆ ಅದನ್ನು ಸರ್ಕಾರವೇ ಒಂದು ಇಂಟರ್ನೆಟ್ ವ್ಯವಸ್ಥೆ ಇರುವಂತಹ ಸುಸಜ್ಜಿತವಾದಂತಹ ಮತ್ತು ಮಕ್ಕಳಿಗೆ ಕಲಿಕೆಯಲ್ಲಿ ಉತ್ತಮ ಗುಣಮಟ್ಟವನ್ನು ಹೆಚ್ಚಿಸುವಂಥ ನಿಟ್ಟಿನಲ್ಲಿ ಇವತ್ತು ಇಂಟರ್ನೆಟ್ ಆಧಾರದ ಮತ್ತು ಸ್ಯಾಟಲೈಟ್ ಆಧಾರದ ಇಂಟರ್ನೆಟ್ ಆಧಾರದ ಶಿಕ್ಷಣವನ್ನು ಕೊಡಬೇಕು. ಇಂಗ್ಲಿಷ್ ಬೋಧನೆಯನ್ನು ಕೂಡ ಕೊಡಬೇಕಾಗ್ತದೆ. ಯಾಕಂದರೆ ಇವತ್ತಿನ ಅಡ್ವಾನ್ಸಿಂಗ್ ಟೆಕ್ನಾಲಜಿಯಲ್ಲಿ ಮಕ್ಕಳ ಕಲಿಕೆ ಉನ್ನತ ಆಗಬೇಕಾದ್ರೆ ಇವತ್ತು ಅದಕ್ಕೆ ಕೇರಳ ಸರ್ಕಾರ ಮಾದರಿಯಾಗಿದೆ. ಇವತ್ತು 4-5 ವರ್ಷದಲ್ಲಿ 4 ಲಕ್ಷ ಮಕ್ಕಳು ಸರ್ಕಾರಿ ಶಾಲೆಗೆ ಬರ್ತಿದ್ದಾರೆ ವಾಪಸ್, ಯಾಕೆಂದರೆ ಅಲ್ಲಿ ಗುಣಮಟ್ಟ ಶಿಕ್ಷಣ ಇದೆ ಅಂತ. ಅದೇ ಮಾದರಿಯಲ್ಲಿ ಕರ್ನಾಟಕ ಸರ್ಕಾರ
ಒಂದು ಉನ್ನತ ಶಿಕ್ಷಣವನ್ನ ಮತ್ತೆ ಪ್ರೈಮರಿ ಶಿಕ್ಷಣವನ್ನ ಕ್ವಾಲಿಟಿ ಶಿಕ್ಷಣವನ್ನ ಕೊಡಲಿಕ್ಕೆ ಮುಂದಾಗಬೇಕು. ಯಾವ ಕಾರಣಕ್ಕೂ ವಿಲೀನೀಕರಣ ಮಾಡಬಾರ್ದು, ಖಾಸಗೀಕರಣ ಮಾಡಬಾರ್ದು. ಇದರಲ್ಲಿ ಆಸ್ತಿ ಒಡೆಯುವ ಹುನ್ನಾರದ ಜೊತೆಗೆ ವಿದ್ಯೆಯನ್ನು ಕದಿಯುವ ಕೆಲಸ ಇವತ್ತು ಉಳ್ಳವರು ಮಾಡ್ತಿದ್ದಾರೆ. ಬಂಡವಾಳಶಾಹಿಗಳ ಕಾರ್ಪೊರೇಟ್ ಕುಲಗಳ ಅನುಕೂಲಕ್ಕೆ ತಕ್ಕಂತೆ ಇವತ್ತು ಸರ್ಕಾರ ಮಣೆ ಹಾಕ್ತಾ ಇದೆ. ಅದನ್ನ ನಮ್ಮೆಲ್ಲ ಸಂಘಟನೆಗಳು ಇವತ್ತು ರೈತ ಸಂಘ, SDMC ಸಂಘಟನೆ ಹೋರಾಟ ಮಾಡ್ತಾ ಇದೆ. ಅದಕ್ಕೆ CIT ಕೂಡ ಬೆಂಬಲ ಕೊಡುತ್ತೆ. ಸರ್ಕಾರಿ ಸ್ವಾಮ್ಯದಲ್ಲಿ ಉಳಿಬೇಕು. ಸಾರ್ವಜನಿಕವಾಗಿ ಶಿಕ್ಷಣಕ್ಕೆ ಹೆಚ್ಚಿನ ಹೂಡಿಕೆಯನ್ನು ಸರ್ಕಾರ ಮಾಡಬೇಕು. ಇವತ್ತು ಮಾಡ್ತಾ ಇಲ್ಲ. ಬಜೆಟ್ ಅಲ್ಲಿ ಅತಿ ಕಡಿಮೆ ಹಣ ಇಟ್ಟಿದೆ. ಅದು ಸರಿಯಾದ ಕ್ರಮ ಅಲ್ಲ ಅಂತ ಹೇಳಿ ಆಗ್ರಹಿಸ್ತೇವೆ. ಸರ್ಕಾರಿ ಸ್ವಾಮ್ಯದಲ್ಲಿ ಸರ್ಕಾರಿ ಶಾಲೆಗಳು ಉಳಿಬೇಕು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು.